ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷದ ಆಡಳಿತದಲ್ಲಿ ಅದೇನು ಅಭಿವೃದ್ಧಿಯನ್ನು ರಾಜ್ಯದ ಜನ ಕಂಡ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಜಟಾಪಟಿಯನ್ನು ಕೂಡ ಕಣ್ತುಂಬಿಕೊಳ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದನ್ನು ವಿಶೇಷವಾಗಿ ನಾನು ಹೇಳಬೇಕಾಗಿಲ್ಲ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈಗಾಗಲೇ ಅರ್ಥ ಆಗಿರುತ್ತೆ. CM ಕುರ್ಚಿಯ ಗುದ್ದಾಟ ಇದು ಯಾಕೋ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ರೈಟ್ ನೋ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ 2.5 ವರ್ಷ ಹೆಂಗೂ ನಾವು ಹಿಂಗೆ ಕಳೆದ್ಬಿಟ್ವಿ. ಇನ್ನು 2.5 ವರ್ಷ ಈ ಥರ ಕನ್ಫ್ಯೂಷನಲ್ಲೇ ಮುಗಿಸ್ಬಿಡೋಣ ಅಂತ ಏನಾದರೂ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರಾ ಅನ್ನುವಂಥ ಸಹಜ ಸಂಶಯ. ಯಾಕಂತ ಹೇಳಿದ್ರೆ ಈ ಕ್ಷಣಕ್ಕೂ ಕೂಡ ನಾ ಕೊಡೆ ನೀ ಬಿಡೆ ಅನ್ನುವಂಥ ಸನ್ನಿವೇಶದಲ್ಲಿ ಮುಂದೇನು ಸಿದ್ದರಾಮಯ್ಯನವರೇ ಮುಂದುವರಿತಾರ, ಆ ಸ್ಥಾನದಲ್ಲಿ DK ಶಿವಕುಮಾರ್ ಅವ್ರನ್ನ ಕೂರಿಸ್ತಾರ, ಅಥವಾ ಇಬ್ಬರು ಈ ಜಟಾಪಟಿಯಲ್ಲಿ ಮೂರನೇವರಿಗೆ ಲಾಭ ಆಗುತ್ತಾ ಅನ್ನೋದ್ರ ನಡುವೆ ನೋಡಿ, ಜನವರಿ 25ನೇ ತಾರೀಕು ಒಂದು ದೊಡ್ಡ ಮಟ್ಟದ ಸಮಾವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಅಹಿಂದ ಸಮಾವೇಶ ಅಂತಂದರೆ ಯಾವ ಕಾರಣಕ್ಕೆ ಈಗ ಸಮಾವೇಶವನ್ನು ಮಾಡಬೇಕು, ಮತ್ತು ಈ ಸಮಾವೇಶದ ಮೂಲಕ ಯಾವ ಸಂದೇಶವನ್ನು ಯಾರಿಗೆ ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ, ಈ ರೀತಿ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಒಟ್ಟಾರೆ ಇದು ರೈಟ್ ನೋ ಸಿಚುವೇಶನ್ ನೋಡಿ ಹೇಳೋದಾದರೆ ಒಂದು ರೀತಿ ಬಲ ಪ್ರದರ್ಶನದ ರೀತಿಯೇ ಕಂಡು ಬರ್ತಾ ಇದೆ. ಹಾಗಾಗಿ ಈ ಮುಗಿಯದ ಕದನಕ್ಕೆ ಯಾವ ರೀತಿ ಪೂರ್ಣ ವಿರಾಮವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಒಂದು ಕಡೆ ಸಿದ್ದರಾಮಯ್ಯನವರು, ಮಗದೊಂದು ಕಡೆ DK ಶಿವಕುಮಾರ್ ಅವರು. ಆ ಕುರ್ಚಿಯ ಕದನ ಅನ್ನೋದು ಮುಂದುವರಿತಾನೇ ಇದೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ ಅನ್ನುವಂಥ ವಿಚಾರವನ್ನೇ ಆಗಾಗ ಸ್ಪಷ್ಟಪಡಿಸ್ತಾ ಇದ್ದರೆ, DK ಶಿವಕುಮಾರ್ ಅವರು ನಾವು ಸಹೋದರರಿದ್ದಂತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಗೃಹ ಸಚಿವರ ವಿಚಾರಕ್ಕೆ ಬರೋದಾದರೆ ನೋಡಿ, ಇಂಥ ಒಂದು ಬೆಳವಣಿಗೆಯ ಸಂದರ್ಭದಲ್ಲಿ ಏನಾದರೂ ಅವಕಾಶಗಳು ಸಿಕ್ತು ಅನ್ನೋದಾದರೆ, ಹೈಕಮಾಂಡ್ ಮನಸ್ಸು ಮಾಡ್ತು ಅನ್ನೋದಾದರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಗಾದಿ ಅಂದಾಗ ಡಾಕ್ಟರ್ G ಪರಮೇಶ್ವರ್ ಅವರ ಅಭಿಮಾನಿಗಳು ಅವಕಾಶಗಳು ಒದಗಿ ಬಂದರೆ ಸಂತೋಷ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥದ್ದು ಡೈಲಿ ಒಂದೊಂದು ಡೆವಲಪ್ಮೆಂಟ್ ಆಗ್ತಾನೇ ಇದೆ. ಒಂದಂತೂ ಕ್ಲಿಯರಾಗಿ ಅಂದ್ಕೊಳ್ಳಿ, 2.5 ವರ್ಷ ಇಂಥದ್ದೇ ಜಟಾಪಟಿಯಲ್ಲಿ ಮುಗಿಸಿದ್ದಾರೆ. ಇನ್ನು 2.5 ವರ್ಷ ಇದೆ, ಈ ಪ್ರಹಸನದಲ್ಲೇ ಮೋಸ್ಟ್ಲಿ ಮುಗಿಸ್ಬಿಡ್ತಾರೆ. ಬಟ್ ಆಗಾಗ ಪ್ರತಿಪಕ್ಷದವರು ಒಂದು ಮಾತನ್ನು ಹೇಳ್ತಾರೆ, ಸಿದ್ದರಾಮಯ್ಯನವರ ನಡೆ ನುಡಿ, ಅವರ ರಾಜಕೀಯ ಹಿನ್ನೆಲೆಯನ್ನು ಗಮನಿಸಿ ಅಷ್ಟು ಸುಲಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಸ್ಥಾನವನ್ನು ಬಿಟ್ಟುಕೊಡುವಂಥ ವ್ಯಕ್ತಿತ್ವ ಅಲ್ಲ ಅಂತ ಹೇಳಿ ಅದಕ್ಕೆ ಇಂಬು ನೀಡುವಂಥ ಕೆಲವೊಂದು ಘಟನೆಗಳು. ಎಸ್, ಹೌದು, ಅಹಿಂದ ಸಮಾವೇಶ, ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತುಕೊಂಡಿದೆ. ಅದಿವತ್ತಲ್ಲ, ಸ್ವತಃ ಸಿದ್ದರಾಮಯ್ಯನವರು ಅವರ ಬೆನ್ನಿಗೆ ನಿಂತುಕೊಂಡಿದ್ರು. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಬೆನ್ನಿಗೆ ನಿಂತುಕೊಂಡಿದ್ರು, ಅವರ ಬಲವರ್ಧನೆಗೆ ನಿಂತುಕೊಂಡ್ರು, ಮುಖ್ಯವಾಹಿನಿಗೆ ತರುವುದಕ್ಕೆ ನಿಂತುಕೊಂಡಿದ್ರು. ಹಾಗಾಗಿ ಅಹಿಂದ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ. ಅದರ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಇದೇ ಜನವರಿ ಹೊಸ ವರ್ಷ 2026 25ನೇ ತಾರೀಕು ದೊಡ್ಡ ಮಟ್ಟದ ಸಮಾವೇಶ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಹುಟ್ಟೂರಿನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. DK ಶಿವಕುಮಾರ್ ವಿರುದ್ಧ ಬಲ ಪ್ರದರ್ಶನದ ರಣತಂತ್ರವೇ ಇದು, ಗೊತ್ತಿಲ್ಲ. ಬಟ್ ನೋಡಿ, ಇದು ಆಗಸ್ಟ್ ಅಲ್ಲ, ಸೆಪ್ಟೆಂಬರ್ ಅಲ್ಲ, ಅಕ್ಟೋಬರ್ ಅಲ್ಲ, ನವಂಬರ್ ಅಲ್ಲ, ಡಿಸೆಂಬರ್ ಅಲ್ಲ, ಜನವರಿಗೂ ಇದು ಮುಗಿಯೋದಿಲ್ಲ, ಲ್ಯಾಗ್ ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ನೀವು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳೋ ಹಾಗಿಲ್ಲ, ನಿಮಗೆ ಆಗ್ತಿರುವ ಸಮಸ್ಯೆಗಳನ್ನು ಕೇಳೋ ಹಾಗಿಲ್ಲ. ನಿಮ್ಮ ಮನಸ್ಸನ್ನು, ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಬ್ರೈನನ್ನು ತಮಗೆ ಯಾವ ಕಡೆಗೆ ಬೇಕೋ ಆ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಒಂದು ಸಬ್ಜೆಕ್ಟನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಇದಕ್ಕೊಂದು ಪೂರ್ಣ ವಿರಾಮ ಹಾಕಬೇಕು ಅನ್ನೋದಾದರೆ ಬಹುತೇಕ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ವಿಷಯನೇ ಬಿಟ್ಬಿಡೋದು ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ. ಯಾವಾಗ ಈ ವಿಷಯ ಮಾತಾಡೋದು ಬಿಡ್ತೀವಿ, ಮೇ ಬಿ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ರಾಜ್ಯ ಜನ ಏನು ಮಾಡಬೇಕು ಅಂತ ಒಂದು ಒಳ್ಳೆ ತಂತ್ರವನ್ನು ನೀವೇ ಹುಡಬೇಕು. ನಿಮ್ಮ ಕ್ಷೇತ್ರವಾರು ನಿಮ್ಗೆ ಏನೇನು ಸಮಸ್ಯೆ ಆಗ್ತಾಯಿದೆ ಅದ್ರ ಬಗ್ಗೆ ನೀವುಗಳು ಚರ್ಚೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಮೇ ಬಿ ನಾವು ಹಾಕಿರುವಂತಹ ಯಾವುದೇ ಚಕ್ರವ್ಯೂಹದಲ್ಲಿ ನಮ್ಮ ಮತದಾರ ಪ್ರಭುಗಳು ಸಿಲುಕೊಳ್ತಿಲ್ಲ ಅನ್ನುವಂಥ ಕ್ಲಾರಿಟಿ ಸಿಕ್ಕಿ ಇದಕ್ಕೇನಾದರೂ ಕ್ಲಾರಿಟಿ ಕೊಡ್ತಾರಾ?
ಗೊತ್ತಿಲ್ಲ, ಹಿಂಗೆ ಅಂತ ಊಹೆ ಮಾಡೋದು ಬಹಳ ಕಷ್ಟ. ಇದು ರಾಜಕೀಯದ ರಣತಂತ್ರಗಳು, ಅದರಲ್ಲೂ ವಿಶೇಷವಾಗಿ ಘಟಾನುಘಟಿ ನಾಯಕರು, ಒಂದು ಕಡೆ ಸಿದ್ದರಾಮಯ್ಯನವರು, ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಿಸಿ ತುಪ್ಪ ಆಗಿರೋದು ಹೈಕಮಾಂಡ್ಗೆ. ಯಾಕಂತ ಹೇಳಿದ್ರೆ ಹಿಂಗೆ ಅಂತ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ಇದು ರಾಜ್ಯದ ನಾಯಕರ ಗೊಂದಲ ಅಂದರು. ಈತ ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಬಗೆಹರಿಸುತ್ತೆ, ಅದಕ್ಕೆ ನಾವು ಬದ್ಧ ಅಂತಾರೆ. ಡಿ ಕೆ ಶಿವಕುಮಾರ್ ಅವರು ವಿ ಆರ್ ಲೈಕ್ ಬ್ರದರ್ಸ್ ಅಂತಾರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಾವು ಸಿ ಎಮ್ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾಗ ಒಂದು ಪಕ್ಷಕ್ಕಾಗಿ ದುಡಿದು ಮೂಲ ಕಾಂಗ್ರೆಸ್ಸಿಗನಾಗಿ ತನಗಿದು ಬೇಕು ಅಂತ ಕೇಳುವಂತಹ ಸ್ಥಿತಿಯಲ್ಲೂ ಇಲ್ವಾ ಅಂತ. ಯಾಕಂದರೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು ತಮಗೇನು ಬೇಕೋ ಆ ಸ್ಟೇಟ್ಮೆಂಟನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವ್ರ ಬಾಯಲ್ಲಿ ಹೇಳಿಸ್ತಿದ್ದಾರೇನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಅದನ್ನು ಪಕ್ಕಕ್ಕೆ ಇಡೋಣ. ಈಗ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ಆಗ್ತಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಸಾಮಾಜಿಕ ನ್ಯಾಯದ ಅಧಿಕಾರರು, ಸಮಾಜದ ಚಿಂತಕರಾದಂತಹ ಜನಪ್ರಿಯ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಬೆಂಬಲಿಸಿ ಅವರ ಅನಿವಾರ್ಯತೆ ನಮ್ಮ ಸಮಾಜಕ್ಕೆ ಎಷ್ಟಿದೆ ಅಂತ ಹೇಳಿ ಸಮಾಜಕ್ಕೆ ಹೇಳುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅವರು ನಡೆದು ಬಂದ ದಾರಿ, ಅಹಿಂದ ಸಮುದಾಯಗಳಿಗೆ ಅವರು ಕೊಟ್ಟಿರುವಂತಹ ಕೊಡುಗೆ, ನಮ್ಮ ಇಡೀ ರಾಜಕೀಯ ಜೀವನವನ್ನ ಈ ಸಮುದಾಯಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಇವತ್ತು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇದ್ದನೆ ಆಡಳಿತವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಂತ ಒಬ್ಬ ಅಹಿಂದ ಸಮುದಾಯದ ಅಸ್ಮಿತೆ, ನಮ್ಮೆಲ್ಲ ತಳ ಸಮುದಾಯಗಳಿಗೆ ತಂದೆ ಸ್ಥಾನದಲ್ಲಿರುವಂತರು ಸಿದ್ದರಾಮಯ್ಯನವರು. ಇವತ್ತು ಆ ಮುಖ್ಯಮಂತ್ರಿ ಹುದ್ದೆ ಕುರ್ಚಿಯ ವಿಚಾರವಾಗಿ ಬಹಳಷ್ಟು ಗೊಂದಲ, ವಿವಾದವನ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಇದರಿಂದ ಏನ್ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಹಿಂದ ಸಮುದಾಯಗಳು, ಸನ್ಮಾನ್ಯ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರ ಆಗಿರುವಂತಹ ಗೋವಿಂದರಾಜು ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ಗೋವಿಂದರಾಜು ಅವರೇ, 2.5 ವರ್ಷ ಹಿಂಗೆ ಕೇಳಿದ್ರು, ಮೇ ಬಿ ಇದು ವೆಲ್ ಪ್ಲ್ಯಾಂಡ್ ಅಂತ ಅನ್ಸುತ್ತೆ. ಇನ್ನೂ 2.5 ವರ್ಷ ಇದೇ ಪ್ರಹಸನನ್ನು ಕೊಟ್ಟುಬಿಡೋದು, ದಿನಕ್ಕೊಂದು ಡ್ರಾಮಾ ನೋಡ್ತಾ ಇರೋದು. ರಾಜ್ಯದ ಜನ ಯಾವ ಪ್ರಶ್ನೆನೂ ಕೇಳಂಗಿಲ್ಲ, ಯಾಕಂದರೆ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋ ಕುತೂಹಲ ದ್ವಂದ್ವನ ಇಟ್ಟುಬಿಡೋದು. ಬೇರೆಲ್ಲ ಸಮಸ್ಯೆಗಳು ಗೌಣ ಅದ್ರ ಮುಂದೆ. ಇದು ಪ್ಲಾನ ಅಂತ. ಸಂಕಟ ಬಂದಾಗ ವೆಂಕಟರಮಣ ಅಂತ ನಮ್ಮಲ್ಲಿ ಸಹಜವಾಗಿರ್ತಕ್ಕಂಥ ಒಂದು ಪದಗಳು, ಪದ ಅಂತಲೂ ಹೇಳಕ್ಕೆ. ಅದೇ ರೀತಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರಿಗೆಲ್ಲಿ ಸಂಕಟ ಬರುತ್ತೆ, ಕಂಟಕ ಬರುತ್ತೆ ಅಂತ ಸಂದರ್ಭದಲ್ಲಿ ಅಹಿಂದ ಅನ್ನೋ ಒಂದು ಅಸ್ತ್ರವನ್ನ ಬಳಸ್ಕೊಂಡು ತನ್ನ ಕುರ್ಚಿ ಹೇಗೆ ಭದ್ರ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವರ್ಷಗಳಿಂದ ನಿಪುಣರಾಗಿ ಬಂದಿರತಕ್ಕಂಥದ್ದು ಹೊಸ್ತೇನಲ್ಲ. ಅದೇ ರೀತಿ ಈಗಲೂ ಕೂಡ ಇವತ್ತೇನು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಂತ ಏನು ತನ್ನ ತವರಲ್ಲೇ ಹುಟ್ಟಾಕಿದಂಥ ವೇದಿಕೆ ಇವತ್ತು ಆಕ್ಟಿವ್ ಆಗಿದೆ ಅಂದರೆ ಅದನ್ನು ನಾವು ಯಾವ ರೀತಿ ನೋಡಬೇಕು ಅಂತ ಈ ಮತದಾರ ಪ್ರಭುಗಳು ಬಹುಶಃ ಭಾಳ ಮುಂದಿನ ದಿನದಲ್ಲಿ ಭಾಳ ಯೋಚನೆ ಮಾಡಿ ಅವ್ರ ಮತವನ್ನು ಹಾಕೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಯಾಕೆಂದರೆ ಅವ್ರು ಕೊಟ್ಟಿದ್ದು ಈ ರಾಜ್ಯದ ಅಭಿವೃದ್ಧಿ ಆಗಬೇಕು, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮುಖ್ಯಮಂತ್ರಿಗಳಾಗಬೇಕು ಅಂತ ಇರ್ತಕ್ಕಂಥ ಒಂದು ಭಾವನೆಯಿಂದ ಇವತ್ತು 130 ಪ್ರಚಂಡ ಬಹುಮತ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಕೊಟ್ಟರು. ಆದರೆ ಇವರು ಈ ಎಲ್ಲವನ್ನು ಮರ್ತಿ, ಜನರ ಸಮಸ್ಯೆಗಳನ್ನು ಮರ್ತಿ, ರಾಜ್ಯದ ಅಭಿವೃದ್ಧಿ ಮರ್ತಿ, ಎಲ್ಲವನ್ನು ಮರ್ತಿ ತನಗೆ ಯಾವ ಕುರ್ಚಿ ಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಮಾಡ್ಕೊಂಡು ಇವತ್ತು ಕಾಲಹರಣ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು. ಮೇಡಮ್, ಇವತ್ತು ದಿನ ಬೆಳಗಾದ್ರೆ ನಾವು ಸುಪ್ರಭಾತವನ್ನ ಕೇಳೋವಂಥ ಜನ. ಇವತ್ತು ಬೆಳಗ್ಗೆ ಇದ್ರೆ ನೀವು ಯಾವುದೇ ಒಂದು ಪತ್ರಿಕೆ ತೆಗೀರಿ, ಯಾವುದೇ ಒಂದು ಮಾಧ್ಯಮ ಹಾಕಿ, ಮೊದಲನಾಗಿ ಕಾಣೋದೇನಂದ್ರೆ ಕುರ್ಚಿ ಪಲ್ಲಾಟ, ಕುರ್ಚಿ ಕಾದಾಟ. ಇದೇ ವಿಚಾರ ಕಳೆದ 1 ವರ್ಷದಿಂದ ಚರ್ಚೆಗೆ ಬರ್ತಾ ಇದೆ ಅಂದ್ರೆ ಇವ್ರ ಉದ್ದೇಶ ಏನಾಗದ್ರೆ, ಇವ್ರು ಏನ್ ಮಾಡಕ್ ಕೊಟ್ಟಿದ್ದಾರೆ? ಇತ್ಲಾಗೆ ಹೈಕಮಾಂಡ್ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ರಾಜ್ಯದ ಸಮಸ್ಯೆ, ರಾಜ್ಯದವ್ರು ಯಾರು ಮುನ್ನೆಲೆಗೆ ತಂದ್ರು ಅವರೇ ಬಗೆಹರಿಸಬೇಕು,
ಇಲ್ಲಿನ ಲೋಕಲ್ ನಾಯಕತ್ವನೇ ಬಗೆಹರಿಸಬೇಕು. ಯಾರಿಲ್ಲ ಹೈಕಮಾಂಡ್ ಹಾಗಾದ್ರೆ? ಡಿ ಕೆ ಶಿವಕುಮಾರ್ ಹೈಕಮಾಂಡ, ಸನ್ಮಾನ್ ಡಿ ಕೆ ಶಿವಕುಮಾರ್ ಹೈಕಮಾಂಡ, ಸಿದ್ದರಾಮಯ್ಯ ಹೈಕಮಾಂಡ ಡಿಸೈಡ್ ಆಗ್ಬೇಕಲ್ವ ಹಾಗಾದ್ರೆ? ಯಾಕೆಂದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿಗಾಗಿರ್ಬೋದು ಮತ್ತೆ ಖರ್ಗೆ ಅವರಾಗಿರ್ಬೋದು ಹೈಕಮಾಂಡಿನ ಶಕ್ತಿ ಇಲ್ಲ ಅಂತ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದ್ರೆ 95 ಚುನಾವಣೆಗಳು ಸೋದಂತ ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಯಾವುದೇ ಒಂದು ಚುನಾವಣೆ ಫೇಸ್ ಮಾಡೋದಕ್ಕೆ ಮುಖನೂ ಇಲ್ಲ, ಇತ್ಲಾಗ ಸಮಸ್ಯೆಯನ್ನು ಕರ್ನಾಟಕದ ಸಮಸ್ಯೆಯನ್ನು ಬಗೆಹರಿಸೋಕೆ ಮುಖನೂ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಇದ್ದಾರೆ. ರಾಹುಲ್ ಗಾಂಧಿ ಅವರ ಕೆಪಾಸಿಟಿ ಏನು ಅಂತ ಇವತ್ತು ಅವರ ಸಿಸ್ಟರ್ ಹಸ್ಬೆಂಡ್ ಪ್ರಿಯಾಂಕಾ ವಾದ್ರಾ ಅವರು ಹಸ್ಬೆಂಡ್ ರಾಬರ್ಟ್ ವಾದ್ರಾ ಅವರು ಹೇಳಿದ್ದಾರೆ. ಮುಂದಿನ ದಿನದಲ್ಲೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಅವರು ಆಗಬೇಕು ಅಂತ ಹೇಳಿದ್ರೆ ಅಂದರೆ ದ ಅನ್ಕ್ಯಾಪಬಿಲಿಟೀಸ್ ಆಫ್ ರಾಹುಲ್ ಗಾಂಧಿ, ಅವ್ರಿಗೆ ಕೇಪಬಲ್ ಇಲ್ಲ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದೆ. ಯಾಕೆಂದರೆ ಇಷ್ಟು ದೊಡ್ಡ ಸಮಸ್ಯೆ ನಡೀತಾ ಇದೆ ರಾಜ್ಯದಲ್ಲಿ, ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಇತ್ಲ ನೀರಾವರಿ ಯೋಜನೆಗಳು ಬರ್ತಾ ಇಲ್ಲ, ಯಾರೋ ಆರೋಗ್ಯ ಸಮಸ್ಯೆಗಳು ಇದಾಗ್ತಾ ಇಲ್ಲ. ಇವತ್ತು ಎಲ್ಲೆಂದ್ರಲ್ಲೇ ಮೇಡಮ್, ಇವತ್ತೆಲ್ಲ ಒಂದು ಕಡೆ ಸುಮಾರು ರಾಜ್ಯದ ಅಲ್ಲಲ್ಲೇ ವಾಟರ್ ಪ್ಲಾಂಟ್ಗಳಾಗಿದ್ದು ಕಳೆದ ಸರ್ಕಾರದಲ್ಲಿ. ಇವತ್ತು ಅವನ್ನು ಕೂಡ ಮೇಂಟೈನ್ ಮಾಡೋಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಪರಿಸ್ಥಿತಿ ಏನಾಗ್ತಾ ಇದೆ ಹಾಗಾದ್ರೆ? ಯಾರು ಚಿಂತನೆ ಮಾಡ್ತಾರೆ ರಾಜ್ಯದ ಬಗ್ಗೆ? ಎಲ್ಲೂ ಕೂಡ ಯಾವುದೇ ಸಚಿವರುಗಳು ಕೂಡ ಯಾವುದೋ ಒಂದು ಜಿಲ್ಲಾ ಸಭೆಗಳನ್ನ ತಗೊಂಡು ಜಿಲ್ಲಾ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಇವತ್ತು ಶಾಸಕರನ್ನು ಕೂರಿಸ್ಕೊಂಡು ನಿಮ್ಮ ಸಮಸ್ಯೆ ಏನು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಈ ಸರ್ಕಾರ. ಕೇವಲ ಕುರ್ಚಿ ಕಾದಾಟದಲ್ಲಿ ರಾಜ್ಯವನ್ನು ಮರ್ತಂತ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಯಾವುದನ್ನು ತಲೆ ಕೆಡಿಸ್ಕೊಂಡಲೆ ಮಜಬೂತಾಗಿ ಕುರ್ಚಿಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಸಭೆಗಳ ಮೇಲೆ ಸಭೆ ಮಾಡ್ಕೊಂಡು, ಶಾಸಕರು ಸಭೆ ಮಾಡ್ಕೊಂಡು ಇದೇ ಕಾಲಹರಣ ಮಾಡ್ತಾ ಇದ್ರೆ ರಾಜ್ಯದ ಜನತೆ 130 ಸಾವಿರ ಕೊಟ್ಟರಲ್ಲ ಮೇಡಮ್. 2.5 ವರ್ಷದಿಂದ ನಾವು ಇಷ್ಟು ಅಭಿವೃದ್ಧಿ ಕೆಲಸ ಮಾಡಿದೀವಿ ಅಂತ ಏನೋ ಒಂದು ವೈಟ್ ಪೇಪರ್ ಕೇಳಿದ್ರು ಈ ಸರ್ಕಾರದಲ್ಲಿ ಕೊಡುವಂತ ಯೋಗ್ಯತೆ ಇಟ್ಕೊಂಡಿಲ್ಲ. ನೀವು ಮುಂದೆ ಏನಾದರೂ ಸಮಸ್ಯೆ ಬಂದ್ರೆ ಈ ರಾಜ್ಯ ಸರ್ಕಾರ ಹತ್ರ ಹೋಗಿ ಕೇಳಕ್ ಹೋದ್ರು ಕೂಡ ಇವತ್ತು ಕೊಡುವಂತ ಪರಿಸ್ಥಿತಿ ಇಲ್ಲ ಮೇಡಮ್. ಸಿದ್ದರಾಮಯ್ಯನವರು ಒಂದು ಜನತಾ ದರ್ಶನ ಅಂತ ಮಾಡ್ತಾ ಇದ್ರು, ಎಲ್ಲೋಯ್ತು ದರ್ಶನ ಹಾಗಾದ್ರೆ? ಜನತಾ ದರ್ಶನ ಮಾಡಿದ್ರೆ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡೋಕ್ಕಾಗಲ್ಲ ಅಂತೇಳಿ ಜನತಾ ದರ್ಶನ ನಿಲ್ಲಿಸ್ಬಿಟ್ರು. ಯಾಕೆಂದ್ರೆ ಜನರ ಸಮಸ್ಯೆಗೆ ಸ್ಪಂದನೆ ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಲೂಟಿಕೋರು ಜಾಸ್ತಿ ಆಗಿರೋದ್ರಿಂದ ಮೇಡಮ್ ಎಲ್ಲವೂ ಮರ್ತಿ ಇವತ್ತು ಅವ್ರಿಗೆ ಬೇಕಾದನ್ನ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು ಇವತ್ತು ರಾಜ್ಯವನ್ನು ಹಾಳುಗೆಡುತ್ತಾ ಇರ್ತಕ್ಕಂಥ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ಅಂದ್ರೆ ರಾಜ್ಯದ ಜನತೆ ಇವತ್ತು ಯಾವ ಸ್ಥಿತಿಯಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇಲ್ಲ. ಯಾಕೆಂದ್ರೆ ನೀವು ಹೊರಗಡೆ ಹೋದ್ರೆ ಮೇಡಮ್ ಜನರು ಹೇಳ್ತಾ ಇದ್ರು ಹಳ್ಳಿ ಕಡೆನೂ, ಯಾಕಪ್ಪ ಇವರು ಏನೋ ಗ್ಯಾರಂಟಿ ಹೆಸರು ಹೇಳ್ಬಿಟ್ಟು ನಮಗೆಲ್ಲ ಟೋಪಿ ಹಾಕೋ ಕೆಲಸ ಮಾಡ್ಬಿಟ್ರು. ಇವತ್ತು ಯಾವುದೇ ಏನೇ ಮಾಡೋಕ್ಕೋದ್ರು ಹಾಲಿಂದ ಆಲ್ಕೋಲ್ವರೆಗೆಲ್ಲ ಬೆಲೆ ಜಾಸ್ತಿ ಮಾಡ್ಬಿಟ್ರು. ಯಾವುದೇ ಒಂದು ನೀರಿನ ಟ್ಯಾಕ್ಸ್ ಇರ್ಬೋದು, ಕಸದ ಟ್ಯಾಕ್ಸ್ ಇರ್ಬೋದು, ಹಿಂದಿಂದಲೇ ಅವ್ರಿಗೆ ಮನಸೋ ಇಚ್ಛೆ ಹಾಕೊಂಬಂದ್ಬಿಟ್ರೆ ಅಂದ್ಬಿಟ್ಟು ಇವತ್ತು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಮೇಡಮ್. ನೀವು ಮಾಧ್ಯಮದವರು ಬೆಂಗಳೂರಿಗಿಂತ ಹೊರಗಡೆ ಹಳ್ಳಿನಲ್ಲಿ ಸುತ್ತಾಡ್ಕೊಂಬಂದು ನೀವು ಮಾಹಿತಿಯನ್ನು ಕಲೆ ಹಾಕಿದ್ರೆ ಗೊತ್ತಾಗುತ್ತೆ ಮೇಡಮ್ ಈ ರಾಜ್ಯ ಸರ್ಕಾರದ ಖಾಲಿ ಬಂಡವಾಳ ಏನು ಅಂತ ಹೇಳ್ಬಿಟ್ಟು ಜನ ಥೂ ಅಂತ ಇವತ್ತು ಉಗಿತಾ ಬಿದ್ದಿದ್ದಾರೆ. ಇದು ಕೂಡ ಈ ರಾಜ್ಯ ಸರ್ಕಾರ ಕೇಳಿಸಲ್ಲ. ಸಿದ್ದರಾಮಯ್ಯನವರು ಕಣ್ಣಿಂದ ನೋಡ್ತಾ ಇಲ್ಲ, ಕಿವಿಯಿಂದ ಕೇಳಿಸ್ಕೊಂತ ಇಲ್ಲ. ಯಾವುದು ಬೇಡ ಅಂತ ಹೇಳಿ ಕುರ್ಚಿ ಭದ್ರ ಮಾಡ್ಕೊಳಕ್ಕೆ ಈ ರೀತಿಯಾದ ಒಂದು ಜಾಗೃತಿ ವೇದಿಕೆ ಸಭೆಗಳು ಈ ಹಿಂದೆ ನಾವು ನೋಡಿದ್ವಿ ಮೇಡಮ್. ಹಾಸನಲ್ಲಿ ಸಾಧನಾ ಸಮಾವೇಶ ಅಂತ ಮಾಡಕೊಳ್ಟ್ರು. ಅವತ್ತು ಇದೇ ಡಿ ಕೆ ಶಿವಕುಮಾರ್ ಅವರು ಅಡ್ಡ ಹಾಕಿದ್ರು, ಇದು ಏನೋ ಮಾಡಿ ಸಾಧನಾ ಸಮಾವೇಶ ಆದ್ರೆ ಸಿದ್ದರಾಮಯ್ಯನವ್ರ ಮೇಲ್ಗೈ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಆ ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷದ ಸಮಾವೇಶವಾಗಿ ಕನ್ವರ್ಟ್ ಮಾಡಿದ್ರು. ದಾವಣಗೆರೆಯಲ್ಲಿ ಇದೇ ರೀತಿ ಸಮಾವೇಶ ಮಾಡಿದ್ರು, ಇದನ್ನು ಕೂಡ ಕಾಂಗ್ರೆಸ್ ಪಕ್ಷದ ಸಮಾವೇಶ ಮಾಡಿದ್ರು. ಈಗೆಲ್ಲ ಒಂದ್ ಕಡೆ ಅಹಿಂದ ಸಮಾವೇಶ ಮಾಡ್ತಾರೆ ಅಂತ ಎಲ್ಲ ಒಂದ್ ಕಡೆ ಸಿಗ್ನಲ್ ಸಿಗ್ತಿದಂಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಡೆಲ್ಲಿಗೆ ಹೋಗಿ ಏನಾರ ಮಾಡಿದನ್ನು ತಡಿಬೇಕು, ಅಹಿಂದ ಸಮಾವೇಶ ಆದ್ರೆ ನನ್ನ ನಡೆಗೆಲ್ಲ ಒಂದ್ ಕಡೆ ಕುಂಠಿತ ಆಗುತ್ತೆ ಅಂತ ಹೇಳ್ಬಿಟ್ಟು ಎದುರುಕೊಂಡು ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನಾರ ಮಾಡಿ ಬಂದ್ ಮಾಡಿಸ್ಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ಗೂ ಕೂಡ ಅಲ್ಲಿ ಏನೂ ಬೆಳೆ ಬೇಯ್ತಾ ಇಲ್ಲ ಅನ್ನೋದು ಗೊತ್ತಾಗಿರೋದ್ರಿಂದ ಇವತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು ಕಾರ್ಯಕರ್ತ ಆಗಿರ್ತೀನಿ ಅಂತ. ಸೊ ಯಾರು ಕೇಳಿದ್ರ ನಿಮ್ಗೆ? CM ಆಗಿಂತ ಯಾರನ್ನ ಕೇಳಿದ್ರ? ಯಾರು ಇಲ್ಲ ಅಲ್ವಾ? ನೀವು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದೀರಾ. ನಾನು ಮುಂದುವರಿತೀನಿ ಅಂತ ಹೇಳೋದು ಪ್ರಶ್ನೆನೇ ಉದ್ಭವ ಆಗ್ತಿರ್ಲಿಲ್ಲಲ್ವಾ? ನೀವು ಇರಬೇಕಾಯಿತು. ಎಲ್ಲವನ್ನೂ ಕೆಣಕಿ ನಮ್ಮ ಜೊತೆ ಏನೋ ಅಗ್ರಿಮೆಂಟ್ ಆಗಿದೆ, ನಮ್ಮ ಜೊತೆ ಏನೋ ಮಾತುಕತೆ ಆಗಿದೆ, ಎಲ್ಲವನ್ನೂ ನೀವು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸ್ಬಿಟ್ಟು ಇವತ್ತು ಜನರನ್ನ ಮಂಗ್ಯ ಮಾಡ್ಬಿಟ್ಟು ನೀವು ನಿಮ್ಗೆ ಇಷ್ಟ ಬಂದಂಗೆ ನೀವು ಏನೇನೋ ಮಾಡ್ಕೊಂಡು ಕೂತಿದ್ರೆ ರಾಜ್ಯದ ಅಭಿವೃದ್ಧಿ ನೋಡಾರ ಯಾರೋ ಒಂದು ನೀರಾವರಿ ಯೋಜನೆ ಮಾಡಕ್ಕಾಗ್ಲಿಲ್ಲ ನಿಮ್ಮ ಯೋಗ್ಯತೆ 2 ವರ್ಷದಿಂದ. ಇನ್ನೇನ್ ಮಾಡಕ್ ಕೊಟ್ಟಿದ್ದೀರಾ? ಉತ್ತರ ಕೊಡ್ಬೇಕಲ್ಲ ರಾಜ್ಯ ಜನತೆಗೆ. ರೈಟ್. ನಾಗೇಂದ್ರ ಅವರು ನೀವು ಹೇಳಬೇಕು ಈ ಸಮಾವೇಶದ ಅಗತ್ಯ ಈಗ ಯಾಕಿದೆ ಅಂತ ಹೇಳಿ.
ಎಲ್ಲ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿಗೆ 224 ಕ್ಷೇತ್ರದ ಎಲ್ಲೆಲ್ಲೂ ಜಾಗ ಸಿಕ್ಲಿಲ್ಲೇನೋ. ಹುಟ್ಟೂರಲ್ಲಿ ಸತಿ ಸಮಾವೇಶ ಮಾಡ್ಕೊಂಡು ಏನು ಒಂದು ತ್ಯಾಗ ಮಾಡಿದ್ರಲ್ಲ ಯತೀಂದ್ರ, ಡಾಕ್ಟರ್ ಯತೀಂದ್ರ ಮಗ ತ್ಯಾಗ ಮಾಡಿದ್ರು ಕ್ಷೇತ್ರನ, ಆ ಕ್ಷೇತ್ರನ ಭದ್ರಪಡಿಸ್ಕೊಬೇಕಾಯ್ತು. ಯಾಕಂದರೆ ರಾಜ್ಯದ ಜನ ಈಗಾಗಲೇ ಅವ್ರನ್ನ ಚಿಮಾರಿ ಆಗೋಗಿದ್ದಾರೆ. ಚಿಮಾರಿ ಹಾಕಿ ಅವರ ಎಲ್ಲಿಡಬೇಕೋ ಅಲ್ಲಿಡೋಂಥ ಪರಿಸ್ಥಿತಿ ಹೋಗ್ತಾಯಿದೆ. ಈ ಅಹಿಂದ ಅನ್ನೋ ಒಂದು ಹುಟ್ಟೂರಲ್ಲಿ ಮಾಡೋಕ್ಕೆ ಹೋಗ್ತಾ ಇದ್ದಲ್ಲ, ಅಹಿಂದನ ಸಮಾವೇಶಗಳು ಈಗಾಗಲೇ 2-3 ಸತಿ ಮಾಡಿದ್ದಾರೆ, ರಾಜ್ಯದಲ್ಲಿ ಮಾಡ್ತಾ ಬಂದಿದ್ದಾರೆ. ಅಹಿಂದ ಸಮಾವೇಶ ಮಾಡಿ ಎಷ್ಟು ಜನ ಯುವಕರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ. ಬರೀ ಜಾತಿ ಸಮೀಕರಣದಲ್ಲಿ ರಾಜಕಾರಣ ಮಾಡ್ತಾರೋ ಹೊರತು ಅಭಿವೃದ್ಧಿ ಬಗ್ಗೆ ಏನಾದರೂ ಒಂದು ರಾಜಕಾರಣ ಮಾಡ್ತಾ ಇದ್ದಾರಾ? ಈ ಗ್ಯಾರಂಟಿಯನ್ನು ಒಂದು ಸ್ಕೀಮ್ ತಂದ್ರಲ್ಲ, ಈ ಗ್ಯಾರಂಟಿ ಸ್ಕೀಮಿಂದ ಇದನ್ನು ಅಹಿಂದ ಸಮಾವೇಶನ ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ತಾ ಇದ್ದಾರಾ? ಇವರು ಅಹಿಂದ ಸಮಾವೇಶ ಮಾಡೋಕೆ ಅವರು ರಾಜ್ಯದ ಜನರ ತೆರಿಗೆನ ಉಪಯೋಗಿಸ್ತಾ ಇದ್ದಾರಾ, ಇಲ್ಲ ಸ್ವಂತ ಅವ್ರ ಮನೆ ದುಡ್ಡಿಂದ ತಂದಾಕ್ತಾರೋ? ಅದು ಜನಗಳು ಮೊದಲು ಅಹಿಂದ ಮಾಡಬೇಕಾದ್ರೆ ಸರ್ಕಾರದ ಕಾರ್ಯಕ್ರಮ ಅಲ್ಲ ಇದು, ಪಕ್ಷದ ಕಾರ್ಯಕ್ರಮ ಅಲ್ಲ ಇದು, ವ್ಯಕ್ತಿಗತವಾದ ಕಾರ್ಯಕ್ರಮ ಇದು. ಅಹಿಂದ ಸಮಾವೇಶದ ಅವರು ಒಂದು ಸ್ವಂತಿಕೆ ಅಂತ ಮಾಡ್ತಾ ಇರೋದು ಕಾರ್ಯಕ್ರಮ ಅಲ್ವಾ? ಈ ಕಾರ್ಯಕ್ರಮಕ್ಕೆ 5 ಗ್ಯಾರಂಟಿ ಯೋಜನೆಗಳಿರುವಂಥದ್ದೇನೋ 6ನೇ ಗ್ಯಾರಂಟಿನ ಸೇರಿದ್ಯಾ? ಇಲ್ಲ ರಾಜ್ಯದಲ್ಲಿ ಸಾಲ ಮಾಡಿ ತರ್ತಾ ಇದ್ದೀರಲ್ಲ ನೀವು ವರ್ಷ ಇವತ್ತು ಗಾತ್ರದ ಬಜೆಟ್ ಮಂಡನೆ ಮಾಡಿದ್ರಲ್ಲ, ಆ ಗಜತ್ ಮಂಡನೆಯಲ್ಲಿ ಅಹಿಂದ ಸಮಾವೇಶಕ್ಕೆ ಹಾಕುವಂಥ ತೆರಿಗೆ ದುಡ್ಡು ಕೂಡ ಸೇರಿದೆ ಅನ್ನೋದು ಒಂದು ಕ್ಲಿಯರಿಟಿ ಕೊಡಬೇಕು. ಆ ರೀತಿಯಾಗಿ ಈ ಅಹಿಂದ ಸಮಾವೇಶದಿಂದ ಯಾರ ಹೊಟ್ಟೆನೂ ತುಂಬಲ್ಲ. ಇಲ್ಲಿ ಜಾತಿ ಸಮೀಕರಣ ಆಗ್ತಾ ಇದೆ. ಇಲ್ಲಿ ಒಂದು ವಕೀಲರನ್ನ ಒಂದು ಕಡೆ ಮಾಡೋದು, ಲಿಂಗಾಯತರು ಒಂದು ಕಡೆ ಮಾಡೋದು, ಅಹಿಂದನ ಒಂದು ಕಡೆ ಮಾಡೋದು, ಮೈನಾರಿಟಿ ಒಂದು ಕಡೆ ಮಾಡೋದು, ಅಲ್ಪಸಂಖ್ಯಾತ ಒಂದು ಕಡೆ ಮಾಡೋದು. ಈ ಒಂದು ಸಮೀಕ್ಷೆಗಳಿಂದ ಜಾತಿ ರಾಜಕಾರಣ ನಡೀತಾ ಇದೆ ಹೊರತು ಅಭಿವೃದ್ಧಿ ರಾಜ್ಯದಲ್ಲಿ ನಡೀತಾ ಇಲ್ಲ. ಅಹಿಂದ ಜಾಗೃತ ವೇದಿಕೆನೇ ಹೇಳಿದೆ, ನಾವು ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳಲ್ಲ, ನಾವು ಮಾಡ್ತಿರೋದು ಈ ಅಹಿಂದ ಸಮಾವೇಶ ಅಷ್ಟೇ. ನೀವ್ಯಾಕೆ ಅದನ್ನ ಆ ಥರ ಬಿಂಬಿಸ್ತೀರಿ? ಅಲ್ಲ, ಈಗ ನಮಗೆ ಅನಿವಾರ್ಯ ಇರೋದು ರಾಜ್ಯದ ಅಭಿವೃದ್ಧಿ. ರಾಜ್ಯದಲ್ಲಿ ಆಗಬೇಕಾಗಿರೋದು ಅಭಿವೃದ್ಧಿ ಬೇಕಾದಷ್ಟಿದೆ. ಎಲ್ಲ ಇಲಾಖೆಗಳು ಇವತ್ತು ಹೋರಾಟಕ್ಕೆ ಬೀದಿಗೆ ಬರ್ತಾ ಇದ್ದಾರೆ. ಗುತ್ತಿಗೆ ಹೋರಾಟ ತಗೊಳ್ರಿ, ಸಾರಿಗೆ ತಗೊಳ್ಳಿ, ಆಶಾ ಕಾರ್ಯಕರ್ತರು ತಗೊಳ್ರಿ, ಡಾಕ್ಟರ್ಸ್ಗಳು ರಾಜೀನಾಮೆಗಳು ಕೊಡ್ತಾ ಇದ್ದಾರೆ, ಆಸ್ಪತ್ರೆಗಳಾಗಲಿಲ್ಲ, ಡಾಂಬರೀಕರಣಗಳಾಗಿಲ್ಲ, ಪ್ಯಾಚ್ ವರ್ಕ್ಗಳಾಗಲಿಲ್ಲ, ರೈತರ ಕೂಗು ಕೇಳ್ತಾ ಇಲ್ಲ, ಮಕ್ಕಳು ನಿರಂತರ ಸಾಯ್ತಾ ಇದ್ದಾರೆ, ಪೌಷ್ಟಿಕ ಆಹಾರಗಳಿಲ್ಲ ಅಂತ ಹುಟ್ಟೂರಲ್ಲೇ ದೊಡ್ಡದು ಒಂದು ಸಮೀಕ್ಷೆ ನಡೆದಿದೆ. ಅವರು ಸ್ವಂತ ಹುಟ್ಟೂರಲ್ಲಿ CM ಹುಟ್ಟೂರಲ್ಲಿ ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ, ಮಕ್ಕಳು ಕೊರತೆ ಆಗಿದೆ, ಅಲ್ಲಿ ಕಾಯಿಲೆಗಳು ತುತ್ತಾಗ್ತಾ ಇದ್ದಾರೆ ಅನ್ನೋದಿದೆ. ಶೌಚಾಲಯಗಳಿಲ್ಲ ರಾಜ್ಯದಲ್ಲಿ ಅಂತ ಕೇಳ್ತಿದ್ದಾರೆ, ಸರ್ಕಾರಿ ಸ್ಕೂಲ್ ಮುಚ್ತಾ ಇದ್ದಾವೆ. ಇಂಥ 108 ಜ್ವಲಂತ ಸಮಸ್ಯೆಗಳು, ಬೆಲೆ ಏರಿಕೆಗಳು ಮಾಡಿಕೊಂಡು ನೀವು ಇದ್ರ ಮುಂದೆ ಸಮಾವೇಶ ಸಮಾವೇಶ ಅಂತೀರಿ. ಒಂದು ಕಡೆ ಹಿಂದೂ ಸಮಾವೇಶ ಅಂತ ಇದ್ದೀರಿ, ಇನ್ನೊಂದು ಕಡೆ ನೀವು ನೋಡಿದ್ರೆ ಏನು ಗ್ಯಾರಂಟಿಗಳು ಮಾಡಿರೋಂಥ ಒಂದು ಅವೈಜ್ಞಾನಿಕ ಮಾಡಿ ಜನಕ್ಕೆ ತಲುಪಂತ ಮಾಡಿರೋಂಥ ಒಂದು ಇದೆಯಲ್ಲ ಈ ಗ್ಯಾರಂಟಿಗಳು, ಅದ್ರ ಕೂಡ ಪಕ್ಕಾ ಸುಳ್ಳು ಹೇಳ್ತೀರಿ. ನೀವು ಹೇಳ್ತೀರಿ ಸಚಿವರು ಹೇಳ್ಬೇಕಾಯ್ತದು. ಯಾರು ಹೇಳ್ಬೇಕಾಯ್ತದ? ಸಚಿವರು 2 ತಿಂಗಳು ಕೊಡ್ಬೇಕಾಯ್ತು. ಯಾರು ಹೇಳ್ಬೇಕಾಯ್ತದು? ಯಾರ ಕಡೆ ಇರೋದು ಕಂಟ್ರೋಲ್ ಇರೋದು? ಈ ಗೃಹಲಕ್ಷ್ಮಿ 2,000 ಕೊಡಬೇಕಾಯ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅವ್ರೇನು ಹೇಳ್ತಾರೆ ಗೊತ್ತಾಗಿಲ್ಲ, ನಾನು ತಿಳ್ಕೊಳ್ಳಿಲ್ಲ, ಮಾಹಿತಿ ಸಿಗಲಿಲ್ಲ, ಇದ್ರ ಬಗ್ಗೆ CM ಹೇಳ್ತಾರೆ. ಮತ್ತು ಇವ್ರು ಹಾಕಿದ್ದಾರೆ 5,000 ಕೋಟಿ ಎಲ್ಲ ಹೋಯ್ತಿದ್ದು. ಇದ್ರ ಬಗ್ಗೆ ಯಾರು ಕೇಳಬೇಕು? ಇದನ್ನ ಯಾರು ಹೇಳ್ಬೇಕು? ಹೋಗ್ಲಿ ಇದನ್ನ ಈ ಉತ್ತರನ CM ಕೇಳಬೇಕು. ಮತ್ತೆ ಇವ್ರು ಹಾಕಿದಾರಲ್ಲಿ ರಾಜೀನಾಮೆ ಕೊಡ್ಬೇಕಲ್ವಾ? ಈ ರೀತಿಯಾಗಿ ಅಭಿವೃದ್ಧಿನೇ ಮಾಡೋಕ್ಕಾದ ಸರ್ಕಾರ ಬರೀ ಜಾತಿ ಸಮೀಕರಣ ಮಾಡ್ಕೊಂಡಿದೆ. ಹೋಗ್ಲಿ, ಇವರು ಜನಗಣತಿ ಮಾಡಿದ್ರು, ಜಾತಿ ಜನಗತಿ ಮಾಡಿದ್ರು, ಒಳ ಮೀಸಲಾತಿಗಳು ಮಾಡಿದ್ರು. ಏನಾದರೂ ಒಂದು ಪರಿಪೂರ್ಣವಾಗಿ ಆಗಿದೆಯಾ ಇದುವರೆಗೂ? ಒಂದು ಕಾರ್ಯಕ್ರಮ ಆಗಿದೆ ರಾಜ್ಯದಲ್ಲಿ? ಒಂದಾದ್ರೂ ಸಕ್ಸಸ್ಫುಲ್ ಆಗಿದ್ದಾರಾ? ಹೋಗ್ಲಿ, 10 ಲಕ್ಷ ಗುಂಡಿಗಳು ಮುಚ್ಚಿದಾರಾ? ಇವತ್ತು ಗುಳ್ಳೆ ಹೋಗ್ತಾ ಇದ್ದಾರೆ. ಇವತ್ತು ಇಂಡಸ್ಟ್ರಿಯಲ್ ಕಂಪ್ನಿಗಳೆಲ್ಲ ಈ ರಾಜ್ಯನೇ ಬಿಟ್ಟು ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಉದ್ಯೋಗ ಏನು ಸೃಷ್ಟಿ ಮಾಡಿದ್ದಾರೆ? ರೈತರ ಸಮಸ್ಯೆ ಏನು ಬಗೆಹರಿಸಿದ್ದಾರೆ? ಇವತ್ತು ಡಾಕ್ಟರ್ಗಳು ಕಂಟಿನ್ಯೂಸ್ ರಾಜೀನಾಮೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಈ ಕೆಲಸ ಉದ್ಯೋಗನ ಬೇಡ ಅಂತ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರೋವಂಥವ್ರಿಗೆ, ಆ ಸ್ಮಶಾನ ಗುಂಡಿಯಲ್ಲಿ ಕೆಲಸ ಮಾಡಿರೋಂಥ ಪಾಪ ಕಾರ್ಮಿಕರಿಗೆ ಸಂಬಳ ಕೊಡ್ತಾ ಇಲ್ಲ. ಇಂಥ ನಾಚಿಗೆಟ್ ಸರ್ಕಾರ ಇವತ್ತು ಸಮೀಕ್ಷೆ ಪ್ರಕಾರ ಏನು ಇವತ್ತು ದೇಶದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಮಂತ CM ಅಂದರೆ ಸಿದ್ದರಾಮಯ್ಯ, ಶ್ರೀಮಂತ ಶಾಸಕರು ಅಂತಂದರೆ ಡಿ ಕೆ ಶಿವಕುಮಾರ್. ಇವರು ಶ್ರೀಮಂತಗಳು ಹೊಟ್ಟೆ ತುಂಬೋಗಿದೆ. ಇವರು ಬೇಕಾಗಿರೋದು ಕುರ್ಚಿ, ಸಮಾವೇಶಗಳು, ಅಭಿವೃದ್ಧಿ ಎಲ್ಲ ಜನ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಅವರು ಕ್ಷೇತ್ರನ ಭದ್ರ ಮಾಡ್ಕೋಬೇಕು. ಆ ಒಂದೇ ಒಂದು ಕಾರಣಕ್ಕೆ ಇವತ್ತು ಅಹಿಂದ ಅನ್ನೋ ಸಮಾವೇಶನ ಅವರಲ್ಲಿ ಅವ್ರಿಗೋಸ್ಕರ ಮಾಡ್ಕೊಂತ ಇದ್ರು ಹೊರತು ರಾಜ್ಯದ ಅಭಿವೃದ್ಧಿ ಅಲ್ಲ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೋಡಿರ್ಬೋದು, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೆಮಿ ಕಂಡಕ್ಟರ್ ಮಾಡಬೇಕು, ಒಂದು 100 ಎಕರೆ ಜಮೀನು ಕೊಡ್ರಿ, ಉದ್ಯೋಗ ಸೃಷ್ಟಿ ಮಾಡೋಣ ಅಂತ ಇವತ್ತು ಅಮೆರಿಕ ಕಂಪ್ನಿ ಜೊತೆ ಮಾತಾಡಿ ಒಪ್ಪಂದ ಆದಾಗ ಇವರು ಅದ್ರ ಬಗ್ಗೆ ಯಾವುದೇ ಥರ ಒಂದು ಅಸಹನೆ, ಯಾವುದೇ ಒಂದು ಅದನ್ನ ಒಂದು ಅಭಿವೃದ್ಧಿ ಮಾಡಬೇಕು, ಅವ್ರಿಗೊಂದು ಸಹಕಾರ ಕೊಡ್ಬೇಕು ಅನ್ನೋದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಎಲ್ಲಿಂದ ಸಾಧ್ಯ? ಈಗಾದ್ರೆ ಅಂದ್ರೆ ಇವರು ಜಾತಿ ಮಾಡ್ಕೊಂಡು ಜಾತೀಕರಣ ಮಾಡ್ತಾ ಇದ್ದಾರೆ. ಇದರಿಂದ ಮುಂದಿನ ಪೀಳಿಗೆಗೆ ಇವರು ಬೃಹತ್ ಸಾಲ ಹೊರ ಇಡ್ತಾರೆ ಹೊರತು ಯಾವುದೇ ಅಭಿವೃದ್ಧಿ ಕೊಡ್ತಾ ಇಲ್ಲ. ನಾಚಿಗೆಟ್ ಸರ್ಕಾರ, ಇವ್ರ ಕೈ ಸರ್ಕಾರ ಮಾಡೋಕ್ಕಾಗಲಿಲ್ಲ, ರಾಜೀನಾಮೆ ಕೊಡಬೇಕು. ಈ ರೀತಿ ನಂಬಿಕೆ ಜನ ಏನು ನಂಬಿ 104 ಜನ ಸೀಟ್ ಕೊಟ್ಟಲ್ಲ, ನಂಬಿಕೆ ದ್ರೋಹ ಮಾಡಿ ಜನರ ಆಡು ಆಗ್ಲಲ್ಲೇ ಇವರು ಬೆಂಕಿಗೆ ತಳ್ತಾ ಇದ್ದಾರೆ, ಸುಡ ಬೆಂಕಿಗೆ ತಳ್ತಾ ಇದ್ದಾರೆ ಬೆಲೆ ಏರಿಕೆಯಲ್ಲಿ. ರೈಟ್. ಕುಮಾರ್ ಅವರು ನೀವು ಹೇಳಬೇಕು, ಈ ಅಹಿಂದ ಸಮಾವೇಶ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಜನವರಿ ಹೊಸ ವರ್ಷ ಈಗಲೇ ಯಾಕೆ ಮಾಡ್ತಿದ್ದಾರೆ ಅಂತ? ಮೇಡಮ್,
ಭಾಗವತ್ ಅವರು ಯಾಕೆ 100 ವರ್ಷಗಳದ್ದು ಕಾರ್ಯಕ್ರಮ ಮಾಡ್ತಿದ್ದಾರೆ, ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಿಂದ ನಾವು ಕೇಳಿದ್ದೀವ? ಆ ಸಂಘಟನೆಗಳು ಅವ್ರ ಕಾರ್ಯಕ್ರಮಗಳು ಅವ್ರಿಗೆ ಸಂಬಂಧಪಟ್ಟದ್ದು ಏನೋ ವಿಚಾರಗಳು ಚರ್ಚೆ ಆಗಬೇಕು, ಮತ್ತೊಂದು ಜನರಿಗೆ ಪ್ರದರ್ಶನ ಆಗಬೇಕು, ನಮ್ಮ ಸಂಘಟನೆ ಬಲಿಷ್ಠವಾಗಿದೆಯೋ ಇಲ್ವೋ ಅಂತ ಅವರು ತಮ್ಮನ್ನು ಪುನರ್ ಸಂಘಟಿಸ್ಕೊಂಡು ನಮಗಾಗಬೇಕಾಗಿರೋ ಚಟುವಟಿಕೆಗಳು ಕಾರ್ಯಕ್ರಮಗಳು ಇಂಥವಿದೆ ಅಂತ ನಿಮ್ಮ ವಿಷಯ ನೀವು ಮಾತಾಡ್ತಿರುವಾಗ ನಾನು ಮಾತಾಡಲಿಲ್ಲ, 10 ನಿಮಿಷ ಮಾತಾಡಿದ್ದೀರಿ, ಅವ್ರ 10 ನಿಮಿಷ ನೀವು 10 ನಿಮಿಷ ಸುಮ್ಮನೆ ಇರಬೇಕು. ನಿಮಗೆ ಲೆಕ್ಕ ಬರಲ್ಲ ದಯಮಾಡಿ ಆಯ್ತು 3 ನಿಮಿಷ ಪಾಪ 3 ನಿಮಿಷನೇ ಮಾತಾಡಿದ್ರು, ಏನು ಪುಂಖವಾಗಿ ಮಾತಾಡಿದ್ರು. ತಮ್ಮ ಕಡೆಗೆ 4 ಬೆಳೆ ತೋರಿಸ್ತಾ ಇತ್ತು, 1 ಬೆಳೆ ಮಾತ್ರ ನಮ್ಮ ಕಡೆಗೆ ತೋರಿಸ್ತಿದ್ದಾರೆ. ಸ್ವಲ್ಪ ಬಿಡಿ ಮೇಡಮ್. ಇವ್ರೇನ್ ಮೇಡಮ್ ಇವಾಗ ಏನು ಅವ್ರು ಮಾತಾಡ್ತಾರೆ, ನಾನು ಎದ್ದೋಗ್ಲಾ? ನಿನ್ಗೆ ಹೇಳಿದ್ರು ಸರ್ಕಾರದ ಕಾರ್ಯಕ್ರಮ ಅಂತ ಯಾರು ಬಂದು ನಿಮ್ಗೆ ಹೇಳಿದೇನ್ರಿ? ಸುಮ್ಮನೆ ಕೂತ್ಕೊಳ್ರಿ ಸುಮ್ಮನೆ. ಇವ್ರ ಪಕ್ಷದಲ್ಲಿ ಈ ಅಡಿಗೆ ಮನೆ ಪಕ್ಷದಲ್ಲಿ ಶಿಸ್ತು ಅನ್ನೋದೇ ಇಲ್ಲ. ಅಲ್ಲ, ಅಡಿಗೆ ಮನೆ ಪಕ್ಷದಲ್ಲಿ ಯಾರ ನಾಯಕರು ಅನ್ನೋದೇ ಗೊತ್ತಿಲ್ಲ. ಯಾರ ನಾಯಕರು ಜನತಾ ದಾಡಿ ಸಂಘ್ ಪಕ್ಷದಲ್ಲಿ ಬಿಡಪ್ಪ ನೋಡಿ ಮೇಡಮ್, ಕಂಟೆಂಟ್ ಅನ್ಕೋ ಬಂದಿದ್ರಲ್ಲ, ಅದು ರೀಚ್ ಆಗಲ್ಲ. ನೀವೇನ್ ಮಾತಾಡ್ಬೇಕು? ಒಂದ್ ನಿಮಿಷ ನಾಗೇಂದ್ರ ಅವ್ರ ನಿಮಿಷ ಇರಿ ಸರ್. ಈಗ ನೀವೇನ್ ಹೇಳಿದ್ರೆ 100 ವರ್ಷ ಅವರೇ ಮಾತಾಡ್ಲಿ ಮೇಡಮ್. ಜನತಾ ದಾಡಿ ಸಂಘ್ ಪಕ್ಷದವರು ಏನ್ ಬಹಳ ಪ್ರವೀಣರು ಈ ಕರ್ನಾಟಕದಲ್ಲಿ. ಕೂತ್ಕೊಳ್ರೆ ಗೊತ್ತಿದೆ, 500 ಸಾಯಿ ಮಿನರಲ್ಸ್ ಕೇಸ್ ಎಲ್ಲಿ ಓಪನ್ ಆಗ್ಬಿಡುತ್ತೋ ಅಂದ್ಬಿಟ್ಟು ಬಿಜೆಪಿ ಜೊತೆ ಸೇರ್ಕೊಂಡಿರೋ ಇವರು ನಮ್ಮ ಪದ ಹೇಳ್ಕೊಳಕ್ ಬರ್ತಾರೆ. ಸಿಎಂ ಡಿ ಕೆ ಶಿವಕುಮಾರ್ ಹತ್ರ ಸ್ವಾಮಿ ನಾನು ಸಿಎಂ ಮಾಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಸ್ವಾಮಿ ನಮ್ ಸಿಎಂ ಮಾಡಿ, ಬಾಕ್ಲು ಮುಚ್ಚಿದಾರಲ್ಲ ಹೈಕಮಾಂಡ್ ಹೇಳ್ತಾ ಇದಾರೆ ಇದು ರಾಜ್ಯದ ಸಮಸ್ಯೆ, ನೀವೇ ಬಗೆಹರಿಸ್ಕೊಡ್ರಿ. ರಾಜ್ಯ ಜನತೆ ಮುಂದೆ ಇನ್ನೊಂದು ಅವಕಾಶ ಕೊಡಿ ಅಂತ ನಿಮಗೆ ಕೇಳಿಸಲ್ವಾ? ಅಲ್ಲ, ಅವಕಾಶ ಬೇರೆ ಮೇಡಮ್. ಇಲ್ಲಿ ಸಿಎಂ ಆಗಿ ಕೂರ್ತಿದ್ದಾರೆ ಜನ, ರಾಜ್ಯ ಜನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾಡಿದಾರಲ್ಲ, ಇವರು ಬಿಜೆಪಿ ಮತ್ತು ಜೆಡಿಎಸ್ ನವರಿಗೆ ನಮ್ಮ ಪಕ್ಷದ ಫಸ್ಟ್ ಎಲೆಕ್ಷನ್ ಕೊಡೋದಕ್ಕೆ ಅವ್ರಿಗೆ ಕಷ್ಟ ಬೇಡ ಅನ್ನೋದಾದ್ರೆ ನಾವು ಹೋಗ್ತೀವಿ. ನಮ್ಮನ್ನೇ ಕರೆದಿದ್ದೀವಿ. ಈಗ 1 ನಿಮಿಷ ಜೆಡಿಎಸ್ ಅವರು ಮತ್ತು ಬಿಜೆಪಿ ಅವರು ಅವ್ರು ಫಸ್ಟ್ ರಿಯಾಕ್ಷನ್ ಕೊಡುವಾಗ ನಾವೇನಾದ್ರು ಮಾತನಾಡಿದೀವ? ಅವ್ರು ಏನೇನ್ ಬೇಕೋ ನಮ್ಗೆ ಅವ್ರು ತಾಳ್ಮೆ ಇರ್ಬೇಕು. ನಾವು ಮಾತಾಡೋದು ಪ್ರಾರಂಭ ಮಾಡಿದ್ರೆ ಆಗ್ತಿಲ್ಲ ಸಹಿಸ್ಕೊಳಕ್ಕೆ ಏನಂದ್ರೆ ಮೇಡಮ್ ಯಾರ್ಗೆ ಹೇಳ್ತಿದ್ದೀರಾ ಅದನ್ನ? ನಾನು ಮಾತಾಡೋ ನೀವು ಆ ಮಾತನ್ನ ಅವ್ರಿಗೆ ಹೇಳ್ಬೇಕು. ನೀವು ಪ್ಯಾನಲಿಸ್ಟ್ ಕೇಳಬೇಕು. ನೀವು ಅವ್ರನ್ನ ಕೇಳಿ ನೀವು ಕೂಡ ಬಿಜೆಪಿ ಜೆಡಿಎಸ್ ಜೊತೆಲಿದ್ದೀರಿ ಅಂತ ಆಯ್ತು. ಇನ್ನೊಬ್ರು ಪ್ಯಾನಲಿಸ್ಟ್ ಮಾತಾಡಕ್ಕೆ ಪ್ರಾರಂಭ ಮಾಡಿ ಯಾರು ಟಾಪಿಕ್ ಕೊಡ್ತಾರೆ, ಯಾರು ಫೀಡಿಂಗ್ ಮಾಡ್ತಾರೆ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ನವ್ರು ಮಾತಾಡಕ್ ಬಂದ್ರೆ ನೋಡಿ ಯಾಕೆ ಕಾಂಗ್ರೆಸ್ನ ವಕ್ತಾರರು ಮಾತಾಡಕ್ ಶುರು ಮಾಡಿದ್ರೆ 1 ನಿಮಿಷ ಇಲ್ಲ ನಮ್ಗೆ ಗೊತ್ತಿದೆ ಮೇಡಮ್. ನಾನು ಅವ್ರಿಗೆ ಹೇಳೋದನ್ನ ನನಗೆಲ್ಲ ಹೇಳ್ಬೇಕಾಗಿರೋದು. ನಾನಿನ್ನೂ ಫಸ್ಟ್ ರಿಯಾಕ್ಷನ್ ಕೊಡಕ್ಕೆ ಪ್ರಾರಂಭ ಮಾಡಲ್ಲ. ಅವ್ರು ಮಾತಾಡಕ್ ಅವಕಾಶ ಕೊಡ್ತೀರಿ, ಅವ್ರನ್ನ ಮಾತಾಡಕ್ ಅವಕಾಶ ಕೊಡ್ತೀರಿ, ನನ್ನ ಮೇಲೆ ಚರ್ಚೆ ಮಾಡ್ತಿದ್ದೀರಿ. ಅವಶ್ಯಕತೆ ಏನಿದೆ? ನಾವೆಲ್ಲ ಫ್ರಸ್ಟ್ರೇಟ್ ಆಗಿರೋರು. ನೀವು 3 ಜನ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀರಿ. ನಾವಿನ್ನೂ ಪ್ರಾರಂಭ ಮಾಡಕ್ಕೆ ಬಿಡ್ತಿಲ್ಲ. ನೀವು ನೋಡಿ ವಿಷಯ ಹೆಂಗ್ ಡೈವರ್ಟ್ ಮಾಡ್ತಿರೋ ನೀವೇ ಅವ್ರ 10 ನಿಮಿಷ ಮಾತಾಡಕ್ ಸುಮ್ಮನೆ ಕೂತಿರ್ತೀರಿ, ಇವ್ರ 10 ನಿಮಿಷ ಮಾತಾಡೋಕ್ ಸುಮ್ಮನೆ ಕೂತಿರ್ತೀರಿ. ನಾನ್ ಮಾತಾಡಕ್ ಕಾಂಗ್ರೆಸ್ನ ವಕ್ತಾರರು ಕರ್ನಾಟಕದಲ್ಲಿ ದೇಶದಲ್ಲಿ ಏನ್ ನಡೀತಿದೆ ಅಂತ ಹೇಳಕ್ ಹೊರಟ್ರೆ ಆಯ್ತು. ನಾನು ಆಯ್ತು ಮೇಡಮ್ 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 1 ನಿಮಿಷ. ನಿಮ್ಗೆಲ್ಲಾ ಮಾತುಗಳಿಗೂ ಉತ್ತರ ಕೊಡ್ತೇವೆ ನಾವು ಸಮರ್ಥರಿದ್ದೇವೆ. ನಿಮ್ಮ ಎಲ್ಲಾ ಮಾತುಗಳಿಗೂ ಉತ್ತರ ಕೊಡ್ತೇವೆ ನಾವು. ನಾನು ಮಾತಾಡಬಾರ್ದಾಗಿದ್ರೆ ನೀವು ಮಾತಾಡಬಾರ್ದು, ಇವ್ರು ಮಾತಾಡಬಾರ್ದಾಗಿದ್ರೆ ನೀವೇನ್ ಹೇಳಿದ್ರಿ? ಈಗ ನನಗೆ ಅವಕಾಶ ಕೊಡ್ತೀನಿ ಅಂದ್ರಲ್ವಾ? ಕೊಡಿ ಕೊಡಿ. ನೀವು ಮಧ್ಯದಲ್ಲಿ ಬಾಯಿ ಹಾಕಿರೋದು. ಈಗ ಅವ್ರ ಮಾತನ್ನ ಸುಮ್ಮನಿಲ್ಲ ಅನ್ಸಿದೆ ನನ್ನ ಹತ್ರ ಚರ್ಚೆ ಮಾಡ್ತಿದ್ದೀರಿ. ಹೇಳಿ ಅಲ್ಲ ಹೇಳಿ. ನಾನಲ್ಲ ಕೆಲಸ ಮಾಡಿದ್ದು. ನೀವು ಕರೆದಿದ್ದೀರಲ್ಲ ಗೆಸ್ಟ್ ಜೆಡಿಎಸ್ ಅವ್ರು ಕೇಳಿ ಹೇಳಿ. ಈಗ ಮೊದಲನೇದಾಗಿ ನೀವು ಫಸ್ಟ್ ರಿಯಾಕ್ಷನ್ ಕೊಡ್ಬೇಕಾದ್ರೆ ನಾಗೇಂದ್ರ ಅವ್ರು ಮಧ್ಯ ಮಾತಾಡಿದ್ರು. ನಾನು ಅವಾಗ ಏನಂದೆ?
ಫಸ್ಟ್ ರಿಯಾಕ್ಷನ್ ಆಗ್ಬೇಕಾದ್ರೆ ದಯವಿಟ್ಟು ಮಾತಾಡಬೇಡಿ ಅಂತ ಹೇಳಿದ್ನ ಆದ್ರೂ ಕಂಟಿನ್ಯೂ ಮಾಡ್ತಿದಾರಲ್ಲ, ಯಾಕೆ ನಿಮ್ ಮಾತು ಬೆಲೆ ಇಲ್ವಾ? ನೋಡಿ ಕೇಳಿಸ್ಕೊಳ್ಳಿ ಕುಮಾರ್ ಅವರೇ, ನಾನು ಹೇಳದ್ನ ಇಲ್ವಾ? ನೀವ್ ಒಂದು ನಿಮಿಷ ಹಾಗಿದ್ದ ಮೇಲೆ ಅವ್ರು ಸುಮ್ಮನಿರ್ಬೇಕಲ್ವಾ? ನಾನು ಹೇಳದ್ನ ಇಲ್ವಾ? ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತಲ್ಲಿ. ಇಲ್ವಾ? ಫಸ್ಟ್ ಅದನ್ನ ಒಪ್ಕೊಳ್ಳಿ. ನಾ ಹೇಳದ್ನ ಹೇಳದ್ಮೇಲೂ ಮಾತಾಡ್ತಾರೆ ಅಂದ್ರೆ ನೀವ್ ಯಾಕೆ ಬಿಜೆಪಿ ಮತ್ತೆ ಜೆಡಿಎಸ್ ಗೆ ಒಬ್ಬ ಒಂದು ನಿಮಿಷ ಕಾಂಗ್ರೆಸ್ನ ವಕ್ತಾರರು ಯಾವಾಗಾದ್ರೂ ಮಾತಾಡಕ್ ನೋಡಿ, ತಮ್ಮ ಬಗ್ಗೆ ಆಗ್ಲಿ ತಮ್ಮ ಮಾಧ್ಯಮದ ಬಗ್ಗೆ ಆಗ್ಲಿ ನಾನು, ಆದ್ರೆ ದಯಮಾಡಿ ನಾವು ಉತ್ತರ ಕೊಡುವಾಗ ಸುಮ್ಮನಿರ್ಬೇಕಪ್ಪ, ಸುಮ್ಮನಿರ್ಬೇಕಪ್ಪ. ಒಂದ್ ನಿಮಿಷ ನನ್ನನ್ನು ಮಾತಾಡಕ್ ನಾನು ಅಷ್ಟು ಸುಲಭದಲ್ಲಿ ಆರಾಮಾಗಿ ಒಬ್ರಿಗೆ ಹೇಳಿದ್ದೀನಿ ಮಾತಾಡಬೇಡಿ, ನನ್ನನ್ನ ಕರೆದು ಮಾತಾಡಿ ಅಂತ ಹೇಳಿದ್ಮೇಲೆ ಮಧ್ಯದಲ್ಲಿ ಯಾಕೆ ಮಾತಾಡಕ್ ಬಿಡ್ತೀರಿ? ನೋಡಿ ಇವ್ರಿಗೆ ಒಂದ್ ಸ್ವಲ್ಪ ಶಿಸ್ತೇ ಇಲ್ಲ. ಜೆಡಿಎಸ್ ಪಕ್ಷದ ವಕ್ತಾರರಿಗೆ ಶಿಸ್ತೇ ಇಲ್ಲ. ಸುಮ್ಮನೆ ನೀವೇನ್ ಟಾಪಿಕ್ ಕೇಳೋದು? ಕೂತ್ಕೊಳ್ರಿ. ನಿಮ್ಮ ಕೇಂದ್ರದ ಕುಮಾರಸ್ವಾಮಿ ಯೋಗ್ಯತೆಗೆ ಕರ್ನಾಟಕಕ್ಕೆ ಒಂದು ಕಾರ್ಯಕ್ರಮದ ಯೋಗ್ಯತೆ ಇಲ್ಲ. ಇವ್ರ ಪಕ್ಷದವ್ರಿಗೆ ಇವ್ರ ಪುರಾಣ ಹೇಳ್ತಾರೆ ನಮ್ಗೆ. ಗೊತ್ತಿಲ್ಲ ಬಿಡ್ರಿ. ಕುಮಾರಸ್ವಾಮಿ ಕದ್ದೋಡೋದು ಕಾರ್ಯಕ್ರಮ ಕೊಡೋದ್ರ ಬಗ್ಗೆ ಮಾತಾಡೋದಿಲ್ಲ, ಕದ್ದೋಡೋದ್ರ ಬಗ್ಗೆ ಗೊತ್ತಿಲ್ಲ. ಈಗ ಅವ್ರು ಸುಮ್ಮನೆ ಕೇಳಿ ಮೇಡಮ್. ಆಯ್ತು, 500 ಸಾಯಿ ಮಿನರಲ್ಸ್ ಕೇಸನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ಕೇಂದ್ರ ಸರ್ಕಾರದ ಜೊತೆ ರಾಜ್ಯಪಾಲರ ಜೊತೆ ಶಾಮೀಲಾಗಿ ಇವರು ಕುತ್ಕೊಂಡು ನಾವು ಕೇಂದ್ರದ ಮಂತ್ರಿ ಆಗಿರೋದು ನಮ್ಗೆ ಗೊತ್ತಿಲ್ಲ, ಕರ್ನಾಟಕ ಜನತೆ ಗೊತ್ತಿಲ್ವಾ? ತಪ್ಪು ಮುಚ್ಕೊಳ್ಳೋಕೋಸ್ಕರ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಸುಮ್ಮನೆ ಮೇಡಮ್ ಒಂದ್ ನಿಮಿಷ. ಆಗಿದ್ರೆ ಜೆಡಿಎಸ್ ನವರು ಒಂದು ನಿಮಿಷ, ಜೆಡಿಎಸ್ ನವರು ಅಧಿವೇಶನದಲ್ಲಿ ಕಡಲೆಬೇಳೆ ತಿನ್ನಕ್ ಹೋಗಿದ್ರ ಬೆಳಗಾವಿಗೆ. ಮತ್ತೆ ಇಲ್ಲೇನವ್ರು ಏನ್ ಭಾಷಣ ನಿಮ್ಮ ಸುರೇಶ್ ಬಾಬು ಏನ್ ಮಾಡ್ತಿದ್ರು? ರೇವಣ್ಣ ಏನ್ ಮಾಡ್ತಿದ್ರು? ನಿಮ್ಮ ಯೋಗ್ಯತೆ ಇವ್ರು ಮಾತಾಡೋದು ಕುದ್ರ ಕೊಡ್ಲ, ನೀವು ಮಾತಾಡೋದು ಕುದ್ರ ಕೊಡ್ಲ? ಏನಾದ್ರು ವಿಷಯ ಇದೆಯಾ? ಇವ್ರು ಮಾತಾಡೋದು ಕುದ್ರ ಕೊಡ್ಲ, ನೀವು ಮಾತಾಡೋದು ಕುದ್ರ ಕೊಡ್ಲ? ಪಕ್ಷದ ಬಗ್ಗೆ ಕೌಂಟರ್ ಕೊಡ್ತಾರೆ, ನೋಡಿ ಇವತ್ತಿನ ಸಬ್ಜೆಕ್ಟ್ ಸಮಾವೇಶ. ನಾನ್ ಕೇಳಿದ್ದಿಷ್ಟೇ. ನೋಡಿ ಮೇಡಮ್, ಅಹಿಂದ ಸಮಾವೇಶ ನಮ್ಮ ಪಕ್ಷದ ಸಮಾವೇಶ ಅಂತ ನಾವೆಲ್ಲರೂ ಹೇಳಿದೀವ. ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದಾರ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರ. ಆಯ್ತು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ, ಸಮಾಜ ಕಲ್ಯಾಣ ಅತಿ ಆಯ್ತು ನಿಮ್ದು. ನಾವು ಮಾತಾಡೋ ಯಾಕ್ರಿ ಮಾತಾಡ್ತೀರಿ? ನಿಮ್ ಶಿಸ್ತೇ ಇಲ್ಲ. ನಿಮ್ ಪಕ್ಷ ಶಿಸ್ತಿದೆ ಗಾಡಿ ಸಣ್ಣ ಪಕ್ಷದಲ್ಲಿ ನಿಮ್ಮ ಸುಮ್ಮನೆ ಕುತ್ಕೊಳ್ರಿ. ನೋಡಿ ಮೇಡಮ್, ನಮ್ಮ ಪಕ್ಷದ ಅಧ್ಯಕ್ಷರು ಅಥವಾ ನಮ್ಮ ಪಕ್ಷದ ಮುಖಂಡರುಗಳು, ಸಮಾಜ ಕಲ್ಯಾಣ ಮಂತ್ರಿಗಳು ಅಥವಾ ಅಲ್ಪಸಂಖ್ಯಾತರ ಇಲಾಖೆ ಮಂತ್ರಿಗಳು ಅಥವಾ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲಾದರೂ ಸಮಾವೇಶ ನಾವು ಸಂಘಟನೆ ಮಾಡ್ತಿದೀವಿ ಅಂತ ಹೇಳಿದ್ದಾರ? ನಮ್ಮ ಪಕ್ಷದ ಸಂಘಟನೆ ಅಂತ ಹೇಳಿದ್ದಾರ? ಒಂದು ನಿಮಿಷ ಮೇಡಮ್, ನೀವ್ ಹೇಳ್ಬೇಕು. ಹಂಗ ಹೇಳಿಲ್ಲ. ಅದು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಲ್ವಾ? ನೋಡಿ ಒಂದು ನಿಮಿಷ. ಮತ್ತೆ ಸುಮ್ಮನೆ ಅದನ್ನ ಪ್ರಪಗಂಡ ಮಾಡೋದು ಯಾಕೆ? ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತೆ ದಲಿತರ ಸಮಾವೇಶ, ಆ ಸಂಘಟಕರು ಸಂಘಟನೆಯವರು ಸಮಾವೇಶ ಏರ್ಪಾಟ್ ಮಾಡಿ ನಮ್ಮನ್ನು ಆಹ್ವಾನಿತರನ್ನಾಗಿ ಕರೆದಾಗ ನಾವು ಭಾಗವಹಿಸ್ತೇವೆ. ಜೊತೆಗೆ ಅಲ್ಲಿ ಅವರೇನಾದ್ರು ಪ್ರಶ್ನೆಗಳನ್ನು ಎತ್ತಿದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿರೋ ಈಗ ಪ್ರಸ್ತುತ ಸರ್ಕಾರದ ಆಡಳಿತದಲ್ಲಿದ್ದರು ನಾವು ಉತ್ತರ ಕೊಡ್ಬೇಕಾಗುತ್ತೆ, ಕೊಡ್ತೇವೆ. ಅದ್ರಲ್ಲಿ ನಿಮ್ಗೇನಪ್ಪ? ಆಯ್ತು, ಈಗ ಕ್ಲಾರಿಟಿ. ಅದ್ರಲ್ಲಿ ನಿಮ್ಗೇನಪ್ಪ? ಆ ಸಂಘಟಕರು ಮಾಡ್ತಾರೆ ಕಾರ್ಯಕ್ರಮ. ಹೇಳಿ ಗೊತ್ತವ್ರಿಗೆ. ಇವ್ರಿಗೆ ತುಮಕೂರಿನಲ್ಲಿ ಅಹಿಂದ ಸಮಾವೇಶ ಆಗಿ ಇವ್ರಿಗೆ ಕೊಟ್ರಲ್ಲ, ಇವ್ರು ಮಾಡಿದ್ದು ದ್ರೋಹಕ್ಕೆ. ಅದಕ್ಕೆ ಅವ್ರಿಗೆ ಯಾವಾಗಲೂ ಬಗ ಅಂತ ಉಳಿತಾ ಇರುತ್ತೆ ಜೆಡಿಎಸ್ ನವ್ರಿಗೆ. ಹೇಳಿ ಇಲ್ಲಿ ಕೇಳಿ ಸರ್, ಈಗ ನೀವೇನು ಹೇಳಿದ್ರಿ? ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ನೀವೇನು ಹೇಳಿದ್ರಿ? 100 ವರ್ಷದ ಸಂಭ್ರಮದಲ್ಲಿ ಭಾಗವತರು ಮಾಡ್ತಿರ್ತಾರಲ್ಲ, ಅದನ್ನ ನಾವ್ ಯಾವತ್ತಾರು ಪ್ರಶ್ನೆ ಮಾಡಿದೀವಾ? ಇವ್ರಿಗೆ ಯಾಕದು? ಇವ್ರು ಯಾಕೆ ಉಳಿದೋ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ? ಮನೆಗೂ ಜನತಾ ಹೋದಳ. ಅಯ್ಯೋ ರಾಮ ನಾವು ಕೇಳಿದ್ದೇವ, ಯಾಕಪ್ಪ ಮಾಡ್ತಿದ್ಯಾ ನೀನು ಅಂತ ಬಿಡಲ್ಲ ನೀವು. ನಾವು ಕೇಳಿದ್ದೇವ, ಕೇಳಿದ್ದೇವ. ಏನ್ ಮೇಡಮ್ ಕೇಳಿಸ್ಕೊಳ್ಳಿ ನೀವು, ಹೇಳಿ. ಅದನ್ನು ಹೇಳ್ಬೇಕು. ಜೊತೆಗೆ ಈ ಸಮಾವೇಶದ ಸಂಘಟಕರಿಗೆ ಪ್ರಶ್ನೆ ಮಾಡಂಗಿಲ್ವಾ? ಇವೆಲ್ಲ ಪ್ರಶ್ನಾತೀತವಾ? ಯಾರು? ಈಗ ಹಿಂದ ಸಮಾವೇಶ ಅವರು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸಂಘಟನೆ ಮಾಡಿ ಕಾರ್ಯಕ್ರಮ ಮಾಡ್ತಿದ್ರೆ ಅವ್ರಿಗೂ ಸರ್ಕಾರ ಪರ್ಮಿಷನ್ ಕೊಡುತ್ತೆ. ಅದ್ರಲ್ಲಿ ನಮ್ಮನ್ನು ಆಹ್ವಾನಿತರನ್ನ ಕರೆದ್ರೆ ನಾವು ಭಾಗವಹಿಸ್ತೇವೆ. ಆಯ್ತು, ಇಲ್ಲ ಅಂತ ಹೇಳಿದ್ದೇನೆ ಹೇಳಿ.
ಏನ್ ಹೇಳಿದ್ರಿ? ಈಗ ಅದೇ ಕೇಳಿಸ್ತಾ ಅವ್ರು ಕೇಳ್ದಂಗೆ ಇವ್ರನ್ನ ಕೇಳ್ತೀರಾ ಅಂತ ಕೇಳಿದ್ರಿ ನೀವು. ಇಲ್ಲ, ಇಂತಹ ಸಮಾವೇಶಗಳ ಸಂಘಟಕರನ್ನ ಈ ಸಮಾವೇಶವನ್ನ ಯಾಕೆ ಮಾಡುತ್ತಿದ್ದಾರೆ, ಯಾವ ಕಾರಣಕ್ಕೆ ಮಾಡ್ತಿದ್ದೀರಿ, ಎಂದು ಮಾಡುತ್ತಿದ್ದೀರಿ, ಇದರ ಉದ್ದೇಶ ಏನು, ಇಲ್ಲಿ ಆಹ್ವಾನಿತರು ಯಾರು ಅಂತ ಪ್ರಶ್ನೆ ಮಾಡೋದಿಲ್ಲ. ಅದನ್ನ ಆ ಸಂಘಟಕರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವ್ ಯಾಕೆ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಅಂತ ಅನ್ನೋದನ್ನ ಸ್ಪಷ್ಟಪಡಿಸಾಗಿದೆ. ಸಂವಿಧಾನವನ್ನ ಅರೆದು ಕುಡಿದವರಲ್ಲವೇ ನೀವು? ಸಂವಿಧಾನದಲ್ಲಿ ಇದನ್ನ ಅಲ್ಲ ಸರ್ ಹೇಳಿ ಸರ್, ಅವರೇ ಪ್ರೆಸ್ ಮೀಟ್ ಮಾಡಿ ಮೈಸೂರಿನಲ್ಲಿ ನೀವ್ ಹೇಳ್ಬೇಕು ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಸರ್ ನೀವು. ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಸಂಘಟಕರಿಗೆ ಈ ರೀತಿ ಪ್ರಶ್ನೆಯನ್ನ ಸಂವಿಧಾನಬದ್ಧವಾಗಿ ಕೇಳಬಹುದೇ ಜನರು? ಕೇಳಬಹುದು. ಅದನ್ನೇ ಕೇಳಿದೆ. ಒಳ್ಳೆ ಕಥೆ ಆಯ್ತಲ್ಲ. ಯಾವುದೇ ಕಾರ್ಯಕ್ರಮಗಳನ್ನು ಯಾರೇ ಸಂಘಟಕರು ನಡೆಸುವಾಗ ಸರ್ಕಾರದ ಅನುಮತಿಯನ್ನ ಕೇಳಬೇಕು. ಅದು ಬಿಡಿ, ಅನುಮತಿ ಪ್ರಶ್ನೆನೇ ಇಲ್ಲ. ಅನುಮತಿ ತಗೊಂಡೇ ತಗೋತಾರೆ. ಇಂಥದ್ದು ಮಾಡ್ತೇವೆ ಅಂತ ಅನ್ನೋದನ್ನು ಹೇಳ್ಬೇಕಲ್ಲ. ಜನ ಪ್ರಶ್ನೆ ಮಾಡ್ಬೋದಾ? ಮಾಡ್ಲಿ ಬಿಡಿ. ಎಸ್, ಅದನ್ನೇ ಕೊಡ್ತೇವೆ. ರೈಟ್, ವೆರಿ ನೈಸ್. ಸಮರ್ಥರಿದ್ದೇವೆ ನಾವು. ಎಸ್, ವೆರಿ ಗುಡ್. ಈ ಕಾರ್ಯಕ್ರಮ ಅವ್ರ ಸಂಘಟಕರು ಮಾಡ್ತಿದ್ದಾರಪ್ಪ, ನಮ್ಮನ್ನ ಆಹ್ವಾನಿತರಾಗಿ ಕರೆದಿದ್ದಾರೆ, ನಾವು ಹೋಗ್ಬನ್ನಿ ಸರ್, ತೊಂದರೆ ಇಲ್ಲ. ನಾನು ಸಂವಿಧಾನಬದ್ಧವಾಗಿ ಜನಸಾಮಾನ್ಯರು ಇಂಥ ಸಮಾವೇಶದ ಸಂಘಟಕರಿಗೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಿದ್ದೀರಾ, ಎಂದು ಮಾಡ್ತಿದ್ದೀರಾ, ಅಲ್ಲಲ್ಲ ಸಂವಿಧಾನಬದ್ಧವಾಗಿ ಕೇಳೋ ಅವಕಾಶ ಇದೆ ತಾನೇ? ನಮ್ಮನ್ನ ಕೇಳೋ ಅವಶ್ಯಕತೆ ಇದೆಯಾ? ಅಲ್ಲ, ನಾನು ಕೇಳ್ತಿರೋ ಸಂಘಟಕರನ್ನ ಕೇಳಿ ಬಿಡಿ. ಸಂಘಟಕರನ್ನ ಕೇಳ್ಬೋದಲ್ವಾ? ಕೇಳಿ. ಯಾರು ಬೇಡ ಅಷ್ಟೇ. ಯಾರು ಇವ್ರ ತರ ಕದ್ದೋಡಗಲ್ಲ. ಪ್ರಧಾನಮಂತ್ರಿಗಳು ಕೇಂದ್ರದಲ್ಲಿ ಸಂಸತ್ ಅಧಿವೇಶನ ನಡೆದಿದೆ, ವಿದೇಶ ಕೂಡ ಅಧಿಕಾರದಲ್ಲಿ ಕೂತವರಲ್ಲ ಇವರು. ತಪ್ಪಿಸ್ಕೊಂಡು ಓಡೋಗವರಲ್ಲ. ಯಾಕಪ್ಪ ಚುನಾವಣಾ ಆಯೋಗದ ಆಯುಕ್ತರನ್ನ ಈ ಕಳ್ಳದಾರಿಯಲ್ಲಿ ಕೂರ್ಸಿದೀರಾ ಅಂತ ಕೇಳಿದ್ರೆ ಉತ್ತರ ಕೊಡದೆ ಓಡೋಗ್ತಾರಲ್ಲ, ಆ ಕೆಲಸ ನಾವ್ ಯಾವತ್ತೂ ಈ ಅಹಿಂದ ಸಮಾವೇಶ ಸಂಘಟಕರಲ್ಲಿ ನಿಮ್ದೇನಾದ್ರು ಪ್ರಶ್ನೆ ಇದ್ರೆ ಅವ್ರನ್ನ ಕೇಳಿ. ಒಳ್ಳೇದು, ರೈಟ್. ನೋಡಿ, ಅಹಿಂದ ಸಮಾವೇಶ ಆಗ್ತಾ ಇದೆ. ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಜನವರಿಗೆ ಇದೆಲ್ಲ ಇತ್ಯರ್ಥ ಆಗುತ್ತೆ. ಏನೋ ಕ್ರಾಂತಿಗಳ ಬಗ್ಗೆ ಇದೇ KN ರಾಜಣ್ಣ ಅವರಿಂದ ಆರಂಭ ಆಯಿತು. ಇವತ್ತಿನವರೆಗೂ ಕೂಡ ರಾಜ್ಯದ ಜನ CM ಕುರ್ಚಿಯ ವಿಚಾರದಲ್ಲಿ ಗೊಂದಲದಲ್ಲಿದ್ದಾರೆ. ಕಡೆ ಪಕ್ಷ ಜನವರಿಲಿ ಇತ್ಯರ್ಥ ಆಗಬಹುದು ಅನ್ನುವಂಥ ಸನ್ನಿವೇಶದಲ್ಲಿ ಅದೇ ಟೈಮ್ಗೆ 25ನೇ ತಾರೀಕೇ ಒಂದು ಸಮಾವೇಶವನ್ನು ಮಾಡ್ತಾರೆ ಅನ್ನೋದಾದರೆ ದೇರ್ ಈಸ್ ಅ ಟ್ವಿಸ್ಟ್. ಸಿದ್ದರಾಮಯ್ಯನವ್ರಿಗೆ ಈಗಿರುವ ಬಲವನ್ನು ಮತ್ತಷ್ಟು ಬಲಪಡಿಸುವ ದೊಡ್ಡ ಪ್ರಯತ್ನ ಈ ಸಮಾವೇಶದಿಂದ ಆಗತ್ತಾ? ಎಸ್, ಹಿಸ್ಟ್ರಿಗಳನ್ನು ನೋಡಿದ್ರೆ ಗೋವಿಂದರಾಜು ಅವರೇ, ಇಂಥ ಸಮಾವೇಶಗಳು ಸಿದ್ದರಾಮಯ್ಯನವ್ರಿಗೆ ಬಲ, ಶಕ್ತಿ, ಅಧಿಕಾರ, ಆಡಳಿತ ಎಲ್ಲವನ್ನ ತುಂಬಿದೆ. ಹಾಗಾಗಿ ಈ ಸಮಾವೇಶದ ಸಾಧಕ ಬಾಧಕಗಳನ್ನು ಹೇಳಿ. ಇದು DK ಶಿವಕುಮಾರ್ ಅವ್ರಿಗೆ ಹೆಂಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರಬಹುದು? ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಮೇಡಮ್. ಅದಕ್ಕೆ ಮುಂಚೆ ಕಾಂಗ್ರೆಸ್ ಹತ್ತವರು ಒಂದು ಪ್ರಶ್ನೆ ಇಟ್ಟಿದೆ. ಸೊ ಇವತ್ತು ಮೋಹನ್ ಭಾಗವತ್ ಅವರು 100 ದಿನದ ಸಂಭ್ರಮ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ತಾ ಇದ್ದಾರೆ. ಯಾಕೆ 100 ವರ್ಷ ಆಗಿರತಕ್ಕಂಥದ್ದು. ಬ್ರಿಟಿಷ್ನವ್ರ ಜೊತೆ ಯಾರು ಕೈ ಜೋಡಿಸಿದ್ರು, ದೇಶ ಹಾಳು ಮಾಡಿದ್ಯಾರು, ಈ ದೇಶದ ಜನತೆ ಗೊತ್ತಿದೆ. ಕಾಂಗ್ರೆಸ್ ಮಾಡಿದ್ರು. ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರೇನ್ರಿ? ಕಾಂಗ್ರೆಸ್ ವಕ್ತಾರಿಗೆ ನನ್ನ ಒಂದು ಪ್ರಶ್ನೆ ಇದೆ, ಕೊಡ್ತೀರಾ? ಕಾಂಗ್ರೆಸ್ ವಕ್ತಾರಿಗೆ ಕಾಂಗ್ರೆಸ್ ವಕ್ತಾರಿಗೆ ನನ್ನ ಪ್ರಶ್ನೆ ಇದೆ. ನಿಮ್ಗೂ RSS ಸಂಬಂಧ ಏನು ಅದನ್ನ ಹೇಳಿ ನೋಡಿ ಮೇಡಮ್. RSS ಅನ್ನೋದು ದೇಶವನ್ನು ಕಟ್ಟ ಕೆಲಸ ಮಾಡ್ತಾ ಇದೆ ಮೇಡಮ್. ದೇಶ ಪ್ರಮುಖರಿಸುವಂತ ಕೆಲಸ ಮಾಡ್ತಾ ಇದೆ. ದೇಶದ ಕಟ್ಟ ಕಡೆಯ ಪ್ರಜೆಯನ್ನ ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಯಾವ ರೀತಿಯಾದ ಒಂದು ಬೆಂಗಳೂರಲ್ಲಿ ಒಂದು ಮೆಟ್ಲನ್ನು ಹಾಕ್ಬೇಕಂತ ಬಿಡಿ ದೇಶದ ಪರವಾಗಿ ಕೆಲಸ ಮಾಡ್ತಾ ಸಂಘಟನೆ 100 ವರ್ಷ ಸಂಭ್ರಮದಲ್ಲಿದೆ. ಕಾಂಗ್ರೆಸ್ ಯೋಗ್ಯತೆಗೆ 100 ವರ್ಷ ಬೇಡ ಮೇಡಮ್. ನಿಮಿಷ ಭಾಗವತ್ ಅವ್ರ ಬಗ್ಗೆ ಪ್ರಶ್ನೆ ಕೇಳೋದೇನಂದ್ರೆ RSS 100 ವರ್ಷ ಆಗಿದೆ. ಕಾಂಗ್ರೆಸ್ ಯೋಗ್ಯತೆ 100 ದಿನ ಮಾಡಿ ದೇಶ ಕಟ್ಟುವ ಕೆಲಸಕ್ಕೆ, ಸಮಾಜದ ಕಟ್ಟ ಕಡೆ ಪ್ರಜೆಯನ್ನು ಮೇಲೆತ್ತುವ ಕೆಲಸಕ್ಕೆ ಸಮಾವೇಶ 100 ದಿನ ಕೆಲಸ ಮಾಡಿ ದೇಶದ ಜನತೆ ಮುಂದೆ ಮಾಡಿ ಕೆಲಸ ಮಾಡ್ತೀರಿ. ಟೋಪಿ ಯಾರು ಹಾಕಿದ್ರು, ಯಾವ ರೀತಿ ಟೋಪಿ ಹಾಕಿದ್ರು, ದೇಶವನ್ನು ಕೊಳ್ಳೆ ಹೊಡೆದಾರ ಯಾರು, ದೇಶವನ್ನು ಮಾರ್ದಾರ ಯಾರು, ರಾಜನಾಥ್ ಸಿಂಗ್ ಅವರು ಯಾರು, ದೇಶವನ್ನು ಮಾರ್ದಾರ ಯಾರು, ಈ ದೇಶದಲ್ಲಿ ಹೊಡೆದ್ಬಿಟ್ಟು 3 ದೇಶ ಮಾಡ್ತಾರೆ. ನಮ್ಮ ದೇಶ ಮಾಡ್ತಾರೆ. ಸೈನಿಕ ನಮ್ಮ ಜನಕ್ಕೆ ಶಕ್ತಿ ಇಲ್ಲ. ಜಾಣತನ ರಾಜ್ಯದ ಜನ ಸಮಸ್ಯೆ ಕೇಳಬಾರ್ದು. ಈ ಸಮಾವೇಶದ ಚರ್ಚೆ ಮಾಡ್ತಿದ್ದೀವಿ, ದಯವಿಟ್ಟು ಮಾಡ್ಬಿಡ್ತೀನಿ. ಮೊದಲ ಶಬ್ದ ಭಾಗವತ್ ಅಂತ ಹೇಳಿ ಸಮಾವೇಶ
ಯಾಕೆ ತಲೆ ಕೆಡಿಸ್ಕೊತೀರಿ? ಭಾಗವತ್ ಅವರು ಬೆಂಗಳೂರು ಬಂದು PS ಕಾಲೇಜ್ ಸಭಾಂಗಣದಲ್ಲಿ ಪಕ್ಷ ಮುಖಂಡ ಅವ್ರ ಬಗ್ಗೆ ಇವ್ರ ಚರ್ಚೆ ಮಾಡ್ತಾರೆ. ಮಾತಾಡಿ ದೇಶ ಕಟ್ಟೋ ಸಂಸ್ಥೆ, ದೇಶದ್ರೋಹಿ ಸಂಸ್ಥೆ, ದೇಶ ಕಟ್ಟ ಸಂಸ್ಥೆ, ಕಾಂಗ್ರೆಸ್ ದೇಶ ಒಡೆಯ ಸಂಸ್ಥೆ, ಜನರ ಮುಂದೆ ದೇಶ ಒಡೆಯ ಸಂಸ್ಥೆ. ಟಾಪಿಕ್ ಬನ್ರಿ, ಕೇಳಿಸ್ಕೊಳ್ರಿ. ಯಾಕೆ ಟಾಪಿಕ್ ಬನ್ರಿ, ವಿಷಯಕ್ಕೆ ಬನ್ರಿ. ಕುಮಾರ್ ಅವರೇ ಬಿಡಿ. ಈಗ 100 ವರ್ಷ ಮಾಡಿದ್ದಂತ ಸಂಘಟನೆ ಕೆಲಸನ ನಾನು ಕಾಂಗ್ರೆಸ್ಗೆ ಚಾಲೆಂಜ್ ಮಾಡ್ತೀನಿ ಮೇಡಮ್. 100 ದಿನ ಈ ಕೆಲಸ ಮಾಡ್ತೋರ್ ದೇಶದಲ್ಲಿ ಮೂಲಂಡಲೆ ಕಾರ್ಯಾಚರಣೆ ಮಾಡ್ತಾ ಇದೆ ಮೇಡಮ್. 6 ದಿನದ ಹೆಸರಲ್ಲಿ ದುಡ್ಡು ವಸೂಲಿ ಮಾಡಿ 80,000 ಕೋಟಿ ಈ ದೇಶವನ್ನ ಎಲ್ಲೆಲ್ಲಿ ಉಸ್ಲು ಮಾಡಿ ಲೂಟಿ ಮಾಡಿದಂತ ಕಾಂಗ್ರೆಸ್ ನಾಯಕರುಗಳಿಗೆ ನಿಮ್ಮ ರಮೇಶ್ ಕುಮಾರ್, ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ, ಕಾಂಗ್ರೆಸ್ ವಕ್ತಾರರಿಗೆ ತಾಳ್ಮೆ ಇರ್ಬೇಕು ಮೇಡಮ್. ಸಿಕ್ಕಿದೆ ಅವಕಾಶವನ್ನಾಗ ಉತ್ತರ ಕೇಳಬೇಕು, ಪ್ರಶ್ನೆ ಕೇಳಬೇಕು ಅನ್ನೋದು ಗೊತ್ತಿರ್ಬೇಕು. ನಿಮ್ಮಿಂದ ನಾವು ಕಲಿಬೇಕಾ ಇಲ್ಲ ರೀ? ನೀವು ಕೇಳ್ಕೊಂಡೆ ಫಸ್ಟ್ ಮಾತಾಡೋದು ಬಂದು ಕಲೀರಿ. ಇವತ್ತು ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಡ್ತೀರಾ, ಜನ ಪ್ರಶ್ನೆ ಕೇಳಿದ್ರೆ ನೀವು ಜರ್ಮನಿಗೆ ಹೋಗಿ ಉತ್ತರ ಕೊಡ್ತೀರಾ. ಅಲ್ಲ ರೀ, ಭಾರತ ಹೊಸ ಆಸ್ಪತ್ರೆ ಕಟ್ಟಿದ್ದೀರಾ ಹೇಳಿ, ಯಾವ ಹೊಸ ಅಣು ವಿದ್ಯುತ್ ತಂದಿದ್ದೀರಾ ಹೇಳಿ, ಯಾವ ಹೊಸ ನಿಮ್ ಸಿಎಂ ಬದಲಾವಣೆ ಯಾವಾಗ ಹೇಳ್ರಿ? ನಿಮ್ ಸಿಎಂ ಬದಲಾವಣೆ ಯಾವಾಗ ಹೇಳ್ರಿ? ಸಿಎಂ ಬದಲಾವಣೆ ಯಾವಾಗ? ಸಿಎಂ ಬದಲಾವಣೆ ಯಾವಾಗ? ಅಭಿವೃದ್ಧಿ ಸಿಎಂ ಬದಲಾವಣೆ ಯಾವಾಗ? ನೋಡ್ರಿ ಪಾಪ ಇವ್ರ ಅಸಹಾಯಕತೆ ಕಾಣಿಸ್ತಾ ಇದೆ, ಇವ್ರ ಅಸಹಾಯಕತೆ ಕಾಣಿಸ್ತಾ ಇದೆ. ಜನವರಿಗೆ ಎಲ್ಲ ಇತ್ಯರ್ಥ ಆಗತ್ತೆ ಅನ್ನೋ ಒಂದು ವಾತಾವರಣ ಇದೆ. ಜನವರಿಗೆ ಅಧಿಕಾರ ಹಸ್ತಾಂತರ ಆದ್ರೆ ಜನವರಿಗೆ ಆಗ್ಬಿಡ್ಬೇಕು, ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಕಂಟಿನ್ಯೂ. ಮೇಡಮ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ಯೋಗ್ಯತೆ ಇಲ್ಲ, ಅದರಿಂದ ಕಿಚ್ಚಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ರಿ, ಪ್ರಧಾನಿ ಮೋದಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ರಿ. ಅದನ್ನ ಹೇಳ್ರಿ, ಯಾಕೆ ಬದಲಾವಣೆ ಆಗಿಲ್ಲ? ಪಹಲ್ಗಾಮ್ ಅಟ್ಯಾಕ್ ಆಗೋಕೆ ಒಂದು ವಾರದ ಹಿಂದೆ ನಾಗಪುರಕ್ಕೆ ಹೋಗಿ ಅಮಿತ್ ಶಾ ಅವರು ಪ್ರಧಾನಿ ಮೋದಿ ಅವರು ಏನು ಒಪ್ಪಂದ ಮಾಡ್ಕೊಂಡ್ಬಂದ್ರಪ್ಪ? ಭಾಗವತ್ ಅವರು ಇವತ್ತು ಸೆಷನ್ ರಾಹುಲ್ ಗಾಂಧಿ ಜರ್ಮನಿ ರಾಹುಲ್ ಗಾಂಧಿ ಜನವರಿಗೆ ಇತ್ಯರ್ಥ ಆಗತ್ತೆ ಅನ್ನೋ ವಾತಾವರಣ ಇತ್ತು. ರಾಜ್ಯದ ಮುಖ್ಯಮಂತ್ರಿ ಇವತ್ತು ಏನಿದೊಂದು ಕೊನೆ ಒಂದು ಅವಕಾಶನ ಎನ್ಕರೇಜ್ ಮಾಡ್ಕೊಂತ ಇದ್ದಾರೆ. ಸಿಎಂ ಸ್ಥಾನ ತ್ಯಾಗ ಮಾಡಕ್ ಹೋಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಬರುವ ವರ್ಷ ಮೇಗೆ ಈ ತರ ಚರ್ಚೆ ಮಾಡೋರು ಅವ್ರಿಗೆಲ್ಲ ಹೋಗ್ತಾರ ಅವರೆಲ್ಲ. ಕಾಂಗ್ರೆಸ್ ಹೋಗ್ತಾರ ಅವರು, ಮೇಡಮ್ ಕಾಂಗ್ರೆಸ್ ಹೋಗ್ತಾರ ಅವರು, ಕಾಂಗ್ರೆಸ್ ಹೋಗ್ತಾರೇನ್ರಿ? ಕಾಂಗ್ರೆಸ್ ಹೋಗ್ತಾರೇನ್ರಿ ನೀವು? ಕಾಂಗ್ರೆಸ್ ಹೋಗ್ತಾರೇನ್ರಿ ನೀವು? ಕಾಂಗ್ರೆಸ್ ಹೋಗ್ತಾರ ಅವರು. ಟಾಪಿಕ್ ಮಾತಾಡ್ತಾ ಇದಾರೆ ಇವರು, ಯೂಸ್ಲೆಸ್ ಮಾತಾಡ್ತಾ ಇದಾರೆ ಇವರು. ಬಿಡಿ ಬಿಡಿ ಒಂದ್ ನಿಮಿಷ ಕುಮಾರ್ ಸರ್, ಒಂದ್ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ನ ಪ್ರತಿನಿಧಿಸ್ತಾ ಇದ್ದೀರಿ ಸರ್ ನೀವು. ಆ ಗೌರವನ ಹರಾಜು ಮಾಡಬೇಡಿ ಪ್ಲೀಸ್. ಮಾತಾಡಿದಕ್ಕೆ ಅದು ಪರಿಣಾಮ ನನಗೇನು ಅನ್ಭವಿಸ್ತಾ ಇಲ್ಲ. ನಿಮ್ ಯೋಗ್ಯತೆ ಗೊತ್ತಾಗ್ತದೆ, ಯೋಗ್ಯತೆ ಗೊತ್ತಾಗ್ತದೆ ಅಷ್ಟೇ. ಬಿಹಾರ್ ಅಲ್ಲಿ 4 ಎಲೆಕ್ಷನ್ 4 ಜನ ಕೊಟ್ಟರು ನಿಮ್ಗೆ. ಬಿಹಾರ್ ಎಲೆಕ್ಷನ್ ನಿಮ್ಗೆ ಕಥೆ ಏನಾದ್ರು ಗೊತ್ತಾಗಿದೆ, ಡೆಲ್ಲಿ ಎಲೆಕ್ಷನ್ ಏನಾದ್ರು ನಿಮ್ಗೆ ಗೊತ್ತಾಗಿದೆ. ನಮ್ಮ ಬಗ್ಗೆ ಮಾತಾಡೋಕೆ ಯಾವುದೇ ನೈತಿಕತೆ ಇಲ್ಲ ನಿಮ್ಗೆ. ನಾನು ಕೇಳಿದ್ದೇನೆ ಒಂದು ಪ್ರಶ್ನೆ, ಮಾಜಿ ಪ್ರಧಾನಮಂತ್ರಿಗಳು ಗೌರವಾನ್ವಿತ. ನೀವ್ ಯಾಕೆ ಸರ್ ಪ್ರಶ್ನೆ ಕೇಳ್ತೀರಾ? ನಾನು ಕೇಳಕ್ಕೆ ಟಾಪಿಕ್ ಲೆಸ್ ಪರ್ಸನ್ ವಕ್ತಾರ ಮೇಡಮ್, ಇವರೆಲ್ಲ ವಕ್ತಾರ. ಬೇಕಾಗಿಲ್ಲ ಏನ್ ಸರ್
ಗೊತ್ತಿಲ್ಲದೆ ಇರೋ ವಿಷಯಗಳು ಏನ್ ಸರ್ ನೀವು? ಬಿಡಿ ನಾಗೇಂದ್ರ ಅವರೇ ಬಿಡಿ. ಗೊತ್ತಿದೆ. ಇವತ್ತು ಒಂದು ಹಳ್ಳಿನಲ್ಲಿ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಊರಿನ ಜನತೆ ಒಂದು ಉತ್ತಮವಾದ ಚರ್ಚೆ ಮಾಡ್ತಾರೆ. ಚರ್ಚೆ ನೋಡ್ತಾರೆ. ಅದೇ ರೀತಿ ಇವತ್ತು ಮಾಧ್ಯಮದಲ್ಲೂ ಅದೇ ರೀತಿ ಚರ್ಚೆ ಆಗ್ಬೇಕು. ವಾಟ್ಸ್ಆಪ್ ಯೂನಿವರ್ಸಿಟಿ ಸರ್, ದಯವಿಟ್ಟು ಸುಮ್ಮನೆ ಬಿಡಿ. ಚರ್ಚೆ ಮಾಡ್ಬೇಕಾ? ಕುತ್ಕೊಳ್ಳಿ ಸಾಕು. ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ. ಕುತ್ಕೊಳ್ಳಿ ಸಾಕು. ಮೀನಿಂಗ್ಲೆಸ್ ಮಾತಾಡಬೇಡಿ. ಕುತ್ಕೊಳ್ಳಿ ಸಾಕು. ಕುತ್ಕೊಳ್ಳಿ ಸಾಕು. ಮೀನಿಂಗ್ಲೆಸ್ ಮಾಡಕ್ ಬಂದ್ರೆ ಏನ್ ಮಾಡಕ್ ಬಂದಿದ್ದೀರಾ ನೀವು? ಮಾತಾಡಕ್ ಗೊತ್ತಿಲ್ಲ. ಹಂಗಂತ ನೀವು ಅದನ್ನೇ ಕಂಟಿನ್ಯೂ ಮಾಡ್ತೀರಾ? ಒಂದ್ 2 ನಿಮಿಷ ಸರಿ. 10 ನಿಮಿಷ ಮೇಡಮ್ ಇಂಥ ವಕ್ತಾರ ಮಾತಾಡಕ್ ಆಗಲ್ಲ ಮೇಡಮ್. ದೇಶದ ಜನತೆ ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಇರ್ಬೇಕು. ಆಮೇಲೆ ನೀವು ಮಾತಾಡಿ. ವಾಟ್ಸ್ಆಪ್ ಯೂನಿವರ್ಸಿಟಿ ಬಗ್ಗೆನೆ ಅಯೋಗ್ಯ ಯಾರು ಅಂತ ಹೇಳಿ ಯಾರು ಏನೇನು ತಿಳ್ಕೊಂಡವ್ರೆ ದೇಶದ ಜನತೆ ತೀರ್ಮಾನ ಮಾಡ್ತಾರೆ. ನಾಚಿಕೆ ಆಗಲ್ವಾ? ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಯೂನಿವರ್ಸಿಟಿ ಮುಖ್ಯಸ್ಥನ ದೇಶದಿಂದ ಆಚೆ ಕಳಿಸ್ತಾರೆ. ಇದು ನಾಚಿಕೆ ಆಗ್ತಾರಂತ ಕೆಲಸ. ಕ್ಯಾಬಿನೆಟ್ ನಡಿಬೇಕಾದ್ರೆ ವಿರೋಧ ಪಕ್ಷ ನಾಯಕ ಜರ್ಮನಿಗೆ ಯಾಕ್ರಿ ಹೋದ್ರು? ಅಗ್ರಿಮೆಂಟ್ ಮಾಡ್ಸಕ್ ಚೈನಾಕ್ಕೆ ಕೂಡ ಜರ್ಮನಿಗೆ ಹೌದು ದೇಶದ ಅಭಿವೃದ್ಧಿಗೋಸ್ಕರ ಬೇಕಾಯ್ತು ಮಾಡಿದ್ದಾರೆ. ನಿಮ್ಮ ರಾಹುಲ್ ಗಾಂಧಿ ಏನ್ ಹೋದ್ರು? ನಿಮ್ಮ ಸ್ನೇಹಿತರ ಅಭಿವೃದ್ಧಿಗೆ ಪಾರ್ಲಿಮೆಂಟ್ ನಡಿಬೇಕಾದ್ರೆ ರಾಹುಲ್ ಗಾಂಧಿ ಜಾಲಿ ಟ್ರಿಪ್ ಹೋದ್ರ ಹಾಗಾದ್ರೆ? ಜಾಲಿ ಟ್ರಿಪ್ ಹೋಗಿದ್ರೇನ್ರಿ? ನಾಚಿಕೆ ಆಗ್ಬೇಕು. ನಿಮ್ಗೂ ನಿಮ್ ನಾಯಕರಿಗೂ ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು. ಪ್ರಧಾನಮಂತ್ರಿಗಳು ಕೇಳಿದ ಪ್ರಶ್ನೆ ದೇಶದ ಕಿರೀಟವನ್ನ ಯಾವ ರೀತಿಯಾಗಿ ಅಪ್ಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ವಕ್ತಾರರು ವಿಶೇಷವಾಗಿ ಭಾಗವತ್ ಅನ್ನೋ ಶಬ್ದ ಪ್ರಯೋಗ ಮಾಡಿ ಈ ಸಬ್ಜೆಕ್ಟ್ ನ ದಿಕ್ಕನ್ನ ಹೆಂಗ್ ತಪ್ಪಿಸಿದ್ರು ಅಂತ ನೋಡ್ಬೋದು. ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಸಾವಧಾನದಿಂದ ಇರೋದು, ಆ ವ್ಯವಧಾನವನ್ನ ಕಾಯ್ಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಜನರನ್ನು ತಲುಪುತ್ತೆ. ಜನರಲ್ಲಿ ಒಂದು ಆಲೋಚನೆ ಅನ್ನೋದು ಸೃಷ್ಟಿ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಈ ರೀತಿ ಮಾಡಿದ್ರೆ ಇದನ್ನು ಡಿಬೇಟ್ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಹೇಳ್ತೀನಿ, ಇದನ್ನೇ ತಲೆಯಲ್ಲಿ ತುಂಬ ಕಳಿಸಿದ್ದಾರೆ. ಒಂದು ಕಾಂಗ್ರೆಸ್ಸನ್ನು, ಒಂದು JDSನ, BJPನ ಪ್ರತಿನಿಧಿಸಕ್ಕೆ ಇಲ್ಲಿ ಬಂದಿರೋದು ವಕ್ತಾರರು. ಆದರೆ ಆ ಗೌರವವನ್ನು ಇಲ್ಲಿ ಹರಾಜಿಗಿಡೋದು ದಯವಿಟ್ಟು ಬೇಡ ಅಂತ ಹೇಳ್ತಾ ರೈಟ್. ಬಹಳ ಮುಖ್ಯವಾಗಿ ಅಹಿಂದ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ಉದ್ದೇಶ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ಕುತೂಹಲ. ಗೋವಿಂದರಾಜ್ ಅವರೇ ನೀವು ಹೇಳಬೇಕು. ಈ ಆಗ್ಲೇ ಕೇಳಿದ ಯಾವ ಪ್ರಶ್ನೆಗಳಿಗೂ ಉತ್ತರ ಬರಲಿಲ್ಲ. ಯಾಕೆಂದ್ರೆ ನೀವು ಹೇಳ್ತಾ ಇಲ್ಲ ನೋಡಿ, ಮಧ್ಯಪ್ರವೇಶ ಮಾಡಿ ಈಗಿರುವ 10 ನಿಮಿಷವನ್ನ ಹಾಳು ಮಾಡಬಾರದು. ಕಾಂಗ್ರೆಸ್ ವಕ್ತಾರರು ಹಾಳು ಮಾಡಬಾರ್ದು. ಕಾಂಗ್ರೆಸ್ ವಕ್ತಾರರು ಹಾಳು ಮಾಡಿದ್ರೆ ನಾನು ಈ ಉಳಿದಿರೋ 10 ನಿಮಿಷ ನಿಮಗೆ ಮಾತಾಡೋದಕ್ಕೆ ಬಿಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ತರ ಈ ಅಜೆಂಡಾ ಇಟ್ಕೊ ಬರೋದು? ನೀವು ಡಿಸ್ಟರ್ಬ್ ಮಾಡ್ಬೇಕು ಅಂತನಾ? ನಮಗೆ ನಮ್ದೇ ಆದ ಬೆಲೆ ಇದೆ ಸರ್. ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ. ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ. ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ. ನೀವು ಸುಮ್ಮನೆ ಇರ್ಬೇಕು. ಈಗ ನಾನ್ ಕೇಳ್ತಿರೋದು ಗೋವಿಂದರಾಜು ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಅವ್ರು ಉತ್ತರ ಕೊಡಬೇಕು. ನೀವು ಮಧ್ಯ ಪ್ರವೇಶ ಮಾಡಬೇಡಿ. ನಿಮಗೆ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕು. ಅವ್ರು ಮಧ್ಯ ಪ್ರವೇಶ ಮಾಡಿದಾಗ ಮಾತಾಡ್ತೀನಿ ನಾನು. ರೈಟ್. ನೋಡಿ ಮೇಡಮ್, 2006ರಲ್ಲಿ ಏನು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ 2006ರಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲೋ ಒಂದು ಕಡೆ ಸ್ಥಾನಪಲ್ಲಟ ಆಗುತ್ತೆ ಅನ್ನೋ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ಏನು 2006ರಲ್ಲಿ ತುಮಕೂರಲ್ಲಿ ಒಂದು ದೊಡ್ಡ ಅಹಿಂದ ಸಮಾವೇಶ ಅಂತ ಮಾಡಿದ್ರು. ಸೊ ಅಹಿಂದ ಸಮಾವೇಶ ಮಾಡಬೇಕಾದ್ರೆ ಸಹಜವಾಗಿ ಪಕ್ಷದಲ್ಲಿ ಎಲ್ಲವೂ ಕೂಡ ಗೊಂದಲಮಯ ಆದ್ರಿಂದ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ರು, ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ್ರು. ಸೊ ಈ ಅಹಿಂದ ಸಮಾವೇಶ ಮಾಡೋದ್ರಿಂದ ಪಕ್ಷಕ್ಕೆಲ್ಲ ಒಂದ್ ಕಡೆ ಹಾನಿ ಆಗುತ್ತೆ ಅನ್ನೋ ಒಂದು ಉದಾಹರಣೆ ಇಟ್ಕೊಂಡು ಎಕ್ಸ್ಪೆಲ್ ಮಾಡಿದ್ರು ಅವತ್ತಿನ JDS ಪಕ್ಷ. ಆದ್ರೆ ಅದೇ ರೀತಿ ಅದೇ ಒಂದು ಅಹಿಂದ ಒಂದು ಕಾರ್ಡನ್ನ ಇಲ್ಲಿವರೆಗೂ ತನ್ನ ಕುರ್ಚಿಯನ್ನ ಕಾಪಾಡಕೋಣಕ್ಕೋಸ್ಕರ ಬಳಸ್ತಾರ ಬಂದ್ರು ಅಂದ್ರೆ ಇಲ್ಲಿವರೆಗೂ ಅಹಿಂದ ವರ್ಗಕ್ಕೆ ಮೇಡಮ್ ಏನಾದ್ರೂ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಲಿಸ್ಟ್ ಮಾಡ್ತಾ ಈ ರಾಜ್ಯದ ಜನತೆ ಮುಂದೆ ಹೇಳ್ಬಿಟ್ರೆ ₹1 ಯಾವುದೇ ರೀತಿಯ ಅನುಕೂಲಗಳು ಮಾಡ್ಲಿಲ್ಲ. ಕೇವಲ ಅಹಿಂದ ಹೆಸರಲ್ಲಿ ಮತಗಳು ತಗೊಂಡ್ರು ಬಿಟ್ರೆ ಅಹಿಂದಾಗ ವಾಪಸ್ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ನಾಳೆ ನೀವೇ ಪ್ರಶ್ನೆ ಕೇಳಿ ಮೇಡಮ್. ನೀವು ಧರ್ಮದ ಹೆಸರಲ್ಲಿ ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಮತ ತಗೊಂಡ್ರೆ ಹೊರತು ಹಿಂದೂಗಳಿಗೆ ಅಂತ ಏನ್ ಕೊಟ್ಟಿದ್ದೀರಿ? ಖಂಡಿತ ಮೇಡಮ್, ಈ ಹಿಂದೂ ರಾಷ್ಟ್ರದಲ್ಲಿ ಹಿಂದುತ್ವದ ಹೆಸರೇಳಿ ನಾವು ಖಂಡಿತ ಮತವನ್ನು ತಗೊಂಡಿದ್ದೀವಿ. ಹಿಂದೂ ರಾಷ್ಟ್ರ ಉಳಿಸೋದಕ್ಕೂ ಕೆಲಸ ಮಾಡ್ತಾ ಇದ್ದೀವಿ. ದೇಶದ ಅಭಿವೃದ್ಧಿಯನ್ನು ಕಾಪಾಡ್ತಾ ಇದ್ದೀವಿ. ಪ್ರತಿಯೊಂದ ಕಟ್ಟ ಕಡೆ ಪ್ರಜೆಗೂ ದೇಶದ ಸವಲತ್ತುಗಳು ಸಿಗ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನಿದ್ರೆ ಅದು ಮೋದಿ ಅವರ ನೇತೃತ್ವದ 11 ವರ್ಷದ ಸರ್ಕಾರದಲ್ಲಿ ಮೇಡಮ್ ಇವತ್ತು ಗಗನ ಕುಸುಮ ಆಗಿ ಎಲ್ಲೋ ಒಂದ್ ಕಡೆ ಒಂದು ಪ್ರಶಸ್ತಿಗಳು ಬರ್ತಾ ಇದ್ರು. ಯಾವ್ದೋ ಒಂದು ಮೂಲೆಯಲ್ಲಿ ಹಳ್ಳಿಲಿ ಕುತ್ಕೊಂಡವರು ಅಯ್ಯೋ ಪ್ರಶಸ್ತಿಯಲ್ಲೂ ಕೊಡ್ತಾ ಇದಾರೆ ಅಂತ ಎಂತೆಂತನೋ ಅಂತಂದ್ರೆ ಅವ್ರಿಗೆ ಇಷ್ಟ ಬಂದವರು ಅವ್ರಿಗೆ ಸೆಲೆಕ್ಟ್ ಮಾಡಿದವ್ರಿಗೆ ಇವತ್ತು ನಮ್ಮ ಆಲಕ್ಕಿ ನುಡಿತಂತ ಏನು ಭಾಷೆಗಳನ್ನ ಬಳಸ್ತಂತ ಅದೊಂದು ಕಾಡಿನ ಮಧ್ಯದಲ್ಲಿ ವಾಸ ಮಾಡೋಂಥವ್ರಿಗೆ ಇವತ್ತು ಭಾರತ ರತ್ನಗಳು, ಪದ್ಮಶ್ರೀ ಪ್ರಶಸ್ತಿಗಳು, ಪದ್ಮಭೂಷಣ ಪ್ರಶಸ್ತಿಗಳು ಬಂದಿದೆ. ಕಾರಣಕರ್ತರು ಮೋದಿ ಅವರ ನೇತೃತ್ವ ಸರ್ಕಾರ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಮೋದಿ ಸರ್ಕಾರದ ಬಗ್ಗೆ ಮಾತಾಡೋಣ, ಸಮಾವೇಶದ ಬಗ್ಗೆ ಮಾತಾಡೋದ್ರಲ್ಲಿ
ಜನವರಿಗೆಲ್ಲ ಇತ್ಯರ್ಥ ಆಗ್ಬಿಡುತ್ತೆ ಅನ್ನೋ ಮೂಮೆಂಟೇ ಇತ್ತು. ಆದರೆ ಇದು ಉಲ್ಟಾ ಹೊಡಿತಿದೆ ಅನ್ನೋದಾದರೆ ಅದೇ ಟೈಮಿಗೆ 25ಕ್ಕೆ ಸಮಾವೇಶ ಇಟ್ಕೋತಾರೆ ಅಂದರೆ ಅದೇ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಂಗೆ ಇದು ನೆಗೆಟಿವ್ ಆಗ್ಬೋದು? ಸಿದ್ದರಾಮಯ್ಯವ್ರಿಗೆ ಹೆಂಗೆ ಪ್ಲಸ್ಸು ಮೈನಸ್ಸು ಉಲ್ಲೇಖ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಮಹತ್ವಾಕಾಂಕ್ಷಿ CM ಗಾದಿಗಾಗಿ ಇದು ಹೆಂಗೆ ನೆಗೆಟಿವ್ ಇಂಪ್ಯಾಕ್ಟ್? ಮೇಡಮ್, ಇವತ್ತೇನು ಹೈಕಮಾಂಡ್ ಒಂದು ತೀರ್ಮಾನ ಮಾಡಿ ಹೇಳಿದೆಯಲ್ಲ, ನೇರವಾಗಿ ಹೇಳಿದೆ, ಇದು ರಾಜ್ಯದ ಸಮಸ್ಯೆ ರಾಜ್ಯದಲ್ಲೇ ಪರಿಹಾರ ಮಾಡ್ಕೊಬೇಕು ಅನ್ನೋದು ಹೇಳ್ಬಿಟ್ಟಿದ್ದಾರೆ. ಇವಾಗ ನೀವು ಒಂದು ಈ ವಾತಾವರಣ ಎಲ್ಲ ನೋಡೋಕೆ ಹೋದರೆ ಸಿದ್ದರಾಮಯ್ಯ ಅವರು ಅಹಿಂದ ಒಂದು ಬಿಟ್ಟು ಅಹಿಂದನೇ ಹೋಗ್ಬೇಕಾಯ್ತು. ಈಗ ಅಹಿಂದಿಂದನೇ ಹೋಗ್ಬೇಕು ಅವರು. ಇವತ್ತು ನನ್ನ ಸಂಘಟನೆ ಒಂದು ಬಲಾಶಕ್ತಿನ ತೋರ್ಸೋಕೆ ಹೋಗ್ತಿದ್ದಾರೆ. ನನ್ನ ಶಕ್ತಿ ಎಷ್ಟಿದೆ ಅಹಿಂದ ನಾಯಕನಾಗಿ, ಎಷ್ಟು ಜನ ನನ್ನ ಸಂಪರ್ಕದಲ್ಲಿದ್ದಾರೆ, ಎಷ್ಟು ಶಾಸಕರು ನನ್ನ ಸಂಪರ್ಕದಲ್ಲಿದೆ, ಇದನ್ನು ರಾಜ್ಯದಿಂದ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ. ನಾನು ಬಲಿಷ್ಠವಾಗಿದ್ದೀನಿ, ಅಹಿಂದದ ಬಲಿಷ್ಠವಾಗಿದೆ, ಶಾಸಕರು ಬಲಿಷ್ಠವಾಗಿದ್ದೀವಿ, ಹಾಗಾಗಿ 5 ವರ್ಷ ನಾನೇ ಸರ್ಕಾರದಲ್ಲಿ ಇರ್ತೀನಿ, ನನಗೆ ನೀವು ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡಿ. ನೀವೇ ನನಗೇನೋ ಡಿಸ್ಟರ್ಬ್ ಮಾಡಿದ್ರೆ ನಾನು ಕೊನೆ ಮಳೆ ಹೊಡೆದೆ ಅಂದರೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋಗ್ಬಿಡುತ್ತೆ ರಾಜ್ಯದಲ್ಲಿ ಅನ್ನೋದು ಒಂದು ಸೂಚನೆ ಕೊಡೋಕೆ ಹೋಗ್ತಾ ಇದೆ ಅಂತ ಕ್ಲಿಯರಾಗಿ ಹೋಗ್ತಾ ಇದ್ದಾರೆ ಮೆಸೇಜು. ಯಾಕಂದ್ರೆ ಹೈಕಮಾಂಡ್ ಆಲ್ರೆಡಿ ಕಟ್ ಆ್ಯಂಡ್ ಕ್ಲಿಯರ್ ಹೇಳ್ಬಿಟ್ಟಿದೆ, ಇದು ರಾಜ್ಯದ ಸಮಸ್ಯೆ, ರಾಜ್ಯದ ಗೊಂದಲ, ನಾವು ಅಸಹಿಷ್ಣು. ಒಪ್ಪಂದ ಆಗಿರೋದಕ್ಕೆಲ್ಲ ಇಷ್ಟೆಲ್ಲ ಚರ್ಚೆ ಆಗ್ತಿರೋದು. ಡಿ ಕೆ ಶಿವಕುಮಾರ್ ಮತ್ತು ಇಷ್ಟು ಸಾರಿ ಡೆಲ್ಲಿ ಭೇಟಿ ಮಾಡಬೇಕಾಗಿತ್ತು, ಟೆಂಪಲ್ ರನ್ ಮಾಡಬೇಕಾಗಿತ್ತು, ಇಕ್ಬಾಲ್ ಹುಸೇನ್ ಕೈಯಲ್ಲಿ ಯಾಕೆ ಕಳಿಸ್ಬೇಕಾಗಿತ್ತು, ಅದೇ ರೀತಿ ಕುಣಿಗಲ್ ರಂಗನಾಥ್ ಅವ್ರ ಕೈಗೆ ಯಾಕೆ ಕಳಿಸ್ಬೇಕಾಗಿತ್ತು, ಯಾಕೆ ಅವ್ರಿಗೆ ಮಾತ್ರ ನೋಟಿಸ್ ಕೊಡ್ತಾರೆ, ಯಾಕೆ ಸಿದ್ದರಾಮಯ್ಯ ಮಗ ಯತೀಂದ್ರವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ? ಇದ್ ಕಡೆ ಈ ರೀತಿಯಾದ ಸನ್ನಿವೇಶ ನೋಡೋಕೆ ಹೋಗ್ತಾ ಇದ್ರೆ ಒಪ್ಪಂದ ಆಗಿರೋದು ಖಚಿತವಾಗಿದೆ. ಈಗ ಅಹಿಂದ ಫಲದರ್ಶನದಿಂದ ನಾನು ಬಲಿಷ್ಠವಾಗಿದ್ದೀನಿ ಅನ್ನೋ ಒಂದು ಮೆಸೇಜ್ನ ಕೊಡಬೇಕಾಗಿದೆ. ಅದನ್ನು ಇವರು ಜನವರಿ 25 ತಾರೀಕು ಇಟ್ಕೊಂಡಿದ್ದಾರೆ. ಇವತ್ತು ಮುಖ್ಯವಾಗಿ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಆಗ್ತಾ ಇದೆ, ಸಿರಿಗಂಧದ ಬೀಡು ಕರ್ನಾಟಕ ಇವತ್ತು ನಶೆ ಬೀಡಾಗ್ತಾ ಇದೆ. ಇವತ್ತು ನಶೆ ಬೀಡಾಗಿ ಬೆಂಗಳೂರು ನಂಬರ್ 1 ಹೋಗಿದೆ ಡ್ರಗ್ಸಲ್ಲಿ, ಮೈಸೂರು ನಂಬರ್ 2 ಹೋಗಿದೆ. 8133 ಜನ ಸೆರೆಯಾಗಿದ್ದಾರೆ. 2023 ಒಂದು ಸಣ್ಣ ಅಂಕಿಅಂಶ ಡ್ರಗ್ಸ್ ಮಾಫಿಯಾದು ಕರ್ನಾಟಕದಲ್ಲಿ ನಡೆಯುವಂಥ ಡ್ರಗ್ಸ್ ಮಾಫಿಯಾ ಬಗ್ಗೆ ಹೇಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಗೃಹ ಮಂತ್ರಿಗಳು ಏನು ನಿರ್ಧಾರ ತಗೊಂತ ಇದ್ದಾರೆ ಅಂತೇಳಿ 2023 ಪ್ರಕರಣಗಳು ದಾಖಲಾಗಿದ್ದು 6768 ಪ್ರಕರಣಗಳು ದಾಖಲಾಗಿದ್ದಾವೆ. ಬಂಧನ ಆಗಿರೋದು 3069 ಜನ, 76.8 ಕೋಟಿಗಳು ಇವರು ಜಪ್ತಿ ಮಾಡಿದ್ದಾರೆ. ಎರಡನೇ ರೀತಿ 2024ರಲ್ಲಿ 4168 ಪ್ರಕರಣಗಳಾಗಿದ್ದಾವೆ. ಇವರು ಅದರಲ್ಲಿ ಪ್ರಕರಣಗಳು ಬಂಧನ ಆಗಿರೋದು 2466, 148 ಕೋಟಿ ರಿಕವರಿ ಮಾಡಿದ್ದಾರೆ. ಅದೇ ರೀತಿ 2025ರಲ್ಲಿ 5930 ಪ್ರಕರಣಗಳು ದಾಖಲಾಗಿದ್ದಾವೆ, 2598 ಕೇಸ್ಗಳು ಬಂಧನ ಆಗಿದ್ದಾವೆ, 116 ಕೋಟಿ ಇವರು ಜಪ್ತಿ ಮಾಡಿದ್ದಾರೆ. ಡ್ರಗ್ಸ್ ಮಾಫಿಯಾ ಆಗ್ತಾ ಇದ್ದಲ್ಲಿ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಇವತ್ತು ರಾಜ್ಯನ? ನೀವು ಎಲ್ಲಿ ಹೋಗ್ತಾ ಇದ್ರಿ? ರಾಜ್ಯದ ಇವತ್ತು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಫ್ಯಾಕ್ಟ್ರಿಗಳು ಓಪನ್ ಮಾಡ್ಬಿಟ್ಟಾರೆ ಮೈಸೂರಲ್ಲಿ. ಇದ್ರ ಬಗ್ಗೆ ಯಾರು ಸ್ವಾಮಿ ನೋಡ್ಬೇಕಾದ್ರು? ಇವತ್ತು ಶ್ರೀಗಂಧ ನಾಡು ಅಂತ ಇದ್ವಿ, ಇವತ್ತು ನಶೆ ಬೀಡ್ ಮಡಕಿದ್ರಲ್ಲ, ಬೆಂಗಳೂರು ನಂಬರ್ 1 ಮಡಕಿದ್ರಲ್ಲ. ಸರ್ಕಾರ ಮಾಡ್ತಿರೋದೇನಿಲ್ಲಿ ಅಹಿಂದು ಸಮಾವೇಶ, ಸಾಧನ ಸಮಾವೇಶ, ಮತ್ತೆ ಏನು ಒಂದು ಗ್ಯಾರಂಟಿ ಅನ್ನೋ ಯೋಜನೆಯಲ್ಲಿ ಇವತ್ತು ವಂಚನೆ ಮಾಡ್ಬಿಟ್ರಲ್ಲ 5,000 ಕೋಟಿ. ನೀವು 2 ತಿಂಗಳು ಕಟ್ಟಲೇ ಇಲ್ಲ. ವಿರೋಧ ಪಕ್ಷ ಕೇಳಿದ್ರೆ ಅದು ಯಾಕೆ ನೀವು ಈ ತರ ಕೇಳ್ತಾ ಇದ್ರಿ ನನಗೆ ಅಂತ ಕೇಳ್ತೀರಾ ನೀವು. ಇವತ್ತಿನ 5,000 ಕೋಟಿ ನೀವು ಗೃಹಲಕ್ಷ್ಮಿ ನೀವು ಮಾಡಿದ್ರಲ್ಲ, ಗ್ಯಾರಂಟಿ ಅನ್ನೋ ತಂದಿರೋದನ್ನ ಗ್ಲೂ ಮಾಡಕ ಇವತ್ತು ನೀವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರ 1.16 ಲಕ್ಷ ಕೋಟಿ ಸಾಲ ಮಾಡಕ್ ಹೋಗುತ್ತೆ ಈ ಸರಿ. ಈ ವರ್ಷ ಬಜೆಟ್ಗೆ ಮುಂದಿನ ದಿನಗಳಲ್ಲಿ 1.16 ಲಕ್ಷ ಕೋಟಿ ಸಾಲ ಮಾಡ್ತೀನಿ ಅಂತ ಗಂಟಾ ಘೋಷಣೆ ಹೇಳ್ತಾ ಇದ್ರಲ್ರಿ. ಮುಂದಿನ ಪೀಳಿಗೆ ಸಾಲ ಈ ಪ್ರಹಸನ ನಾವು ಎಷ್ಟು ದಿವಸ ಕೇಳಿದ್ದಾರೆ, ಐದು ಸಮಾವೇಶ ಯಾಕೆ ಮಾಡ್ತೀರಿ ಅಂತ. ಬಂದ್ರಲ್ಲ ಟ್ರ್ಯಾಕಿಗೆ ಮಾಡ್ತಿರೋರು ನಾವಲ್ಲ ಅನ್ನೋದನ್ನ ಅವ್ರು ಪ್ರಜ್ಞಾಪೂರ್ವಕವಾಗಿ ಬಿಡಿ. ನೀವು ಮಾತಾಡುವಾಗ ಏನು ಮಾತಾಡಿಲ್ಲ, ನಾನು ಸುಮ್ಮನೆ ಇರಬೇಕು. ನೀವು ಮಾತಾಡಿದ್ರಿ ಇಲ್ಲಿ ಮಾತಾಡಿಸ್ತೀರಾ? ಅಲ್ಲಲ್ಲ, ನೀವು ಮಾತಾಡಿದ್ರಿ. ನಾವು ಅಹಿಂದ ಮತಗಳು ಆಯ್ತು ರೀ, ನಾವು ಅಹಿಂದ ಮತಗಳನ್ನ ಕಾಂಗ್ರೆಸ್ ಪಕ್ಷ ಒಪ್ಕೊಂಡಿದ್ದೇವೆ. ಆಯ್ತು. ಬಿಜೆಪಿ ಅವ್ರು ಯಾರನ್ನ ಒಪ್ಕೊಂಡಿದ್ದಾರೆ? ನಮಗ್ ಮಾತ್ರ ಇದನ್ನ ಆರೋಪ ಮಾಡ್ತಿದ್ದೀರಲ್ಲ ನೀವು ಪದೇ ಪದೇ. ನೀವ್ ಯಾರನ್ನಪ್ಪ ಒಪ್ಕೊಂಡಿದ್ರಿ? ಮೀಸಲಾತಿ ಕೊಡ್ತೀವಿ ಅಂತ ಬೊಮ್ಮಾಯಿ ಅವ್ರು ಮಾಡೋಗಿದ್ ಮೋಸ ಎಲ್ರಿಗೂ ಗೊತ್ತಿಲ್ವಾ? ಗೌಡ್ರನ್ನ ಲಿಂಗಾಯತರನ್ನ ಏನೇನು ಮಾಡಿದ್ರಿ ಅಂತ ಗೊತ್ತಿದೆ ನಮ್ಗೆ. ಬೊಮ್ಮಾಯಿ ಅವರು ಸ್ವಲ್ಪ ಸುಮ್ಮನೆ ಇರಿ. ಮೀಸಲಾತಿ ವಿಷಯದಲ್ಲಿ ನಿಮ್ದಾಗಿದ್ದು ಏನೇನು ಅನ್ಯಾಯ ಮೋಸ ಎಲ್ಲ ಗೊತ್ತಾಗದನ್ನೇನು ಮಾಡದೆ ಹಂಗೆ ಬಿಟ್ಟು ಹೋದ್ರಿ. ಮೇಡಮ್ ಅವ್ರು ಯಾರ ಪರವಾಗಿದ್ದಾರೆ? ಲಿಂಗಾಯತರು ಮತ ನಂಬ್ಕೊಂಡು ಅವ್ರು ಕೂತಿದ್ದಾರೆ ಬಿಜೆಪಿ ಅವರು ಅಲ್ವಾ? ಮೇಡಮ್ ಒಂದ್ ನಿಮಿಷ ನಾನು ಪೂರ್ತಿ ಹೇಳ್ಬಿಡ್ತೀನಿ. ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಭಾರತನ ಪ್ರಶಸ್ತಿ ಯಾಕಪ್ಪ ಕೊಡಲಿಲ್ಲ ಬಿಜೆಪಿ ಅವರು ಇವತ್ತವರೆಗೂ? ಪಾಪ ಬಹಳ ಮಾತಾಡ್ತೀರಿ, ಪುಂಖಾಗಿ ನೀವು ಈ ವರ್ಗನ ಒಪ್ಕೊಂಡಿದ್ದೀರಿ ಅಂತ. ನೀವು ಆ ವರ್ಗನ ಒಪ್ಕೊಂಡಿದ್ದೀರಲ್ಲ, ಅವ್ರಿಗೆ ಯಾಕಪ್ಪ ಇದುವರೆಗೂ ಭಾರತ ರತ್ನ ಕೊಟ್ಟಿಲ್ಲ ನೀವು? ಆಯಿತು, JDS ಪಕ್ಷದವರು
ಗೌಡ್ರನ್ನ ಮಾತ್ರ ಒಪ್ಕೊಂಡಿದ್ದೀರಲ್ಲಪ್ಪ, ನಾವೆಲ್ಲ ಪ್ರಶ್ನೆ ಮಾಡಿದ್ವಾ ನೀವು ಗೌಡ್ರನ್ನ ಯಾಕೆ ಒಪ್ಕೊಂಡಿದ್ದೀರಿ, ನೀವು ಯಾಕೆ ಲಿಂಗಾಯತರನ್ನ ಒಪ್ಕೊಂಡಿದ್ದೀರಿ ಅಂತ ಅವ್ರನ್ನ ಬಿಡ್ರಿ, ಸುಮ್ಮಿರ್ರಿ. ನಾವು ಅಹಿಂದ ಸಮಾವೇಶ ಆ ಸಂಘಟನೆಯವ್ರು ಮಾಡ್ತಿದ್ರೆ ನಿಮ್ಗೆ ಅವ್ರು ಬಿಟ್ರೆ ಗತಿ ಇಲ್ಲ, ಅವರಿಂದಲೇ ನಿಮ್ಮ ಎತ್ತರಕ್ಕೆ ತಗೊಂಡೋಗ್ಬೇಕು, ನೀವು ಅವ್ರನ್ನ ತೋರಿಸ್ಕೊಂಡು ಅಧಿಕಾರ ಅನುಭವಿಸ್ಬೇಕು, ಅಲ್ಲ ಅಧಿಕಾರ ಅನುಭವಿಸ್ಬೇಕು ಅಂತ ಹೇಳ್ಕೊತೀರಿ. ನೀವಿನ್ನೇನು ನೋಡಿ ಅನುಭವಿಸ್ತಿದ್ರಿ, ನೀವಿನ್ಯಾವ ಜಾತಿಗಳನ್ನ ಇನ್ಯಾವ ಧರ್ಮಗಳನ್ನ ಅವಲಂಬನೆ ಮಾಡಿ ಅಧಿಕಾರ ನಡೆಸಿದ್ರಿ, ನಿಮ್ಮಲ್ಲೇ ಉಳಿತಿದೆ. ಬಿಡಿಯಪ್ಪ ಆಯ್ತು, ಬಿಡಿಯಪ್ಪ ಬೇಡ್ರಿ, ನಾವು ಬೇಡ್ರಿ, ದೇವೇಗೌಡರನ್ನ ಕೇಳ್ರಿ, ದೇವೇಗೌಡರನ್ನ ಕೇಳ್ರಿ, ಬಿಡಿಯಪ್ಪ ಪ್ರತಿ ವರ್ಷ ಇಫ್ತಾರ್ ಊಟ ಮಾಡೋದು ಯಾರು ಅಂತ ಕೇಳ್ರಿ ಹೋಗಿ. ಡ್ರಗ್ಸ್ ಬಗ್ಗೆ ಮಾತಾಡಿದ್ರು, ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿ ಟಿಪ್ಪು ಸುತ್ತಾರೆ, ಸಂವಿಧಾನ ಸುತ್ತಾರೆ, ದಲಿತರ ಸುತ್ತಾರೆ, ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ ಇವರು, ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ ಇವತ್ತು ಕುಮಾರಸ್ವಾಮಿ ಅವರು ದಲಿತರನ್ನು ಉಪಮುಖ್ಯಮಂತ್ರಿ ಮಾಡಿದ್ರೆ, ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿ ಮಾಡಿದ್ರೆ ಅದು ದಲಿತರ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಬಂದು ಏನೇನ್ ಮಾಡಿದ್ರು ಅಂತ ಪ್ರಶ್ನೆಗೋಷ್ಠಿ ಮಾಡಕ್ಕೆ ಡ್ರಗ್ಸ್ ಬಗ್ಗೆ ಬಹಳ ಮಾತಾಡಿ ಆಪಾದನೆ ಮಾಡಿದ್ದಾರೆ. ಮಾಡಲ್ಲ ರೀ, ಆಯ್ತು. ದೇವೇಗೌಡ ಯಾವಾಗ ಬಿಟ್ಕೊಡೋದು ರಾಷ್ಟ್ರೀಯ ಅಧ್ಯಕ್ಷ, ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಬಗ್ಗೆ ಮಾತಾಡ್ರಿ. ಮೇಡಮ್ ನಾನು ಮಾತಾಡ್ತೀನಿ, ನೋಡಿ ನೋಡಿ ಬಿಡ್ರಿ, ಬರ್ಕೊಳ್ರಿ ನೋಡಿ ಮೇಡಮ್, ಡ್ರಗ್ಸ್ ಬಗ್ಗೆ ಬಹಳ ಪುಂಖಾನುಪುಂಖವಾಗಿ ನಾನು ಕೇಳಿದ ಪ್ರಶ್ನೆ ಅದಲ್ಲ. ನಿಮಿಷ ಟೈಮ್ ಅಪ್. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ, ನಾಗೇಂದ್ರ ಅವರೇ, ಗೋವಿಂದರಾಜ್ ಅವರೇ, ಥ್ಯಾಂಕ್ ಯು. ನೀವು ಟ್ರ್ಯಾಕಿಂಗ್ ಬರಲ್ಲ, ಒಳ್ಳೆ ಅವಕಾಶವನ್ನು ನೀವು ಕಳ್ಕೊಂಡ್ಬಿಟ್ರೆ ಥ್ಯಾಂಕ್ ಯು ಸೋ ಮಚ್. ಇದು ನೋಡಿ ಸೋಕಾಲ್ಡ್ ಪಕ್ಷಗಳು ಜನರನ್ನು ಹೆಂಗೆ ದ್ವಂದ್ವ ಕೊಟ್ಟಿದ್ದಾರೆ ಅದಕ್ಕೆ ಇದೊಂದು ನಿದರ್ಶನ ಅಷ್ಟೇ. ಬೇಕಾದ ಮಾತಾಡ್ತಾರೆ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಜನಸಾಮಾನ್ಯರ ಧ್ವನಿಯಾಗಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಬೇರೆ ಕಡೆ ಹಾರಿಸ್ತಾರೆ ಅಂತ ಹೇಳಿದ್ರೆ ಇದು ನೋಡಿ ರಾಜ್ಯದ ಪರಿಸ್ಥಿತಿ. ಈಗ ಸಮಾವೇಶಗಳನ್ನು ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಈ ಸಮಾವೇಶದಿಂದ ರಾಜ್ಯದ ಜನರ ಹೊಟ್ಟೆ ತುಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.